ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ನಿನ್ನೆ ನಾವು ಬ್ಯಾಂಕಿಂಗ್ ಅಂದರೆ ಏನು ಅದರದ್ದು ಹಿಸ್ಟ್ರಿ ನೋಡ್ಕೊಂಡಿದ್ವಿ. ಓಕೆ, ಇವತ್ತು ಟೈಪ್ಸ್ ಆಫ್ ಬ್ಯಾಂಕಿಂಗ್ ನೋಡ್ಕೊಳ್ಳೋಣ. ಫಸ್ಟು ಯಾವುದ್ಯಾವ್ದು ಇದೆ ಟೈಪ್ಸ್ ಆಫ್ ಬ್ಯಾಂಕಿಂಗಲ್ಲಿ ಏನೇನು ಬ್ಯಾಂಕಿಂಗ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಪ್ಯಾರಾ ಬ್ಯಾಂಕಿಂಗ್, ನ್ಯಾರೋ ಬ್ಯಾಂಕಿಂಗ್, ಆಫ್ಶೋರ್ ಬ್ಯಾಂಕಿಂಗ್, ಗ್ರೀನ್ ಬ್ಯಾಂಕಿಂಗ್, ರಿಟೇಲ್ ಹೋಲ್ಸೇಲ್ ಬ್ಯಾಂಕಿಂಗ್, ಯೂನಿವರ್ಸಲ್ ಬ್ಯಾಂಕಿಂಗ್, ಇಸ್ಲಾಮಿಕ್ ಬ್ಯಾಂಕಿಂಗ್, ಮರ್ಚೆಂಟ್ ಬ್ಯಾಂಕಿಂಗ್. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕಿಂಗ್. ಇವಾಗ ನೆಕ್ಸ್ಟು ಒಂದೊಂದಾಗೆ ನಾವು ನೋಡ್ಕೊತಾ ಹೋಗೋಣ. ನಿನ್ನೆ ನಾ ಹೇಳಿದ್ದೆ ಅಲ್ವಾ, ಬ್ಯಾಂಕಿಂಗ್ ಅಂದರೆ ಟ್ರೆಡಿಷ್ನಲ್ ಆಗಿ ಏನು, ಒಂದು ಡೆಪಾಸಿಟ್ ಇಟ್ಕೋತಾರೆ, ಪಬ್ಲಿಕ್ಕಿಂದ ಡೆಪಾಸಿಟ್ ತಗೊತಾರೆ, ಇಸ್ಕೊಂಡಿರೋದನ್ನು ಬೇರೆಯವರಿಗೆ ಸಾಲವಾಗಿ ಕೊಡ್ತಾರೆ ಅಂತ. ಅದರ್ ದ್ಯಾನ್ ದಿಸ್ ಬ್ಯಾಂಕಿಂಗಿಂದು ಏನು ಉದ್ದೇಶ ಅಂತ ಹೇಳಿದರೆ ಪ್ರಾಫಿಟ್ ಮಾಡಬೇಕು. ಇವಾಗ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂದರೆ ಜಾಸ್ತಿ ಸೈಡ್ ಬಿಸ್ನೆಸ್ನ ಮಾಡಬೇಕು. ಇವಾಗ ನಾವು ಒಂದು ಬ್ಯಾಂಕಿಗೆ ಹೋಗ್ತೀವಿ ಅಂತಂದರೆ ನಾವು ಬರೀ ಲೋನ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಬೇರೆ ಮ್ಯಾಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಮ್ಯಾಮ್ ಕಾರ್ಡ್ ಮಾಡಿಸ್ಕೊಳ್ಳಿ, ಮ್ಯಾಮ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಕೇಳ್ತಾ ಇರ್ತಾರಲ್ವ. ಸೊ ದಟ್ ಈಸ್ ಕಾಲ್ಡ್ ಪ್ಯಾರಾ ಬ್ಯಾಂಕಿಂಗ್. ಅದರ್ ದ್ಯಾನ್ ಮೇನ್ ಮೋಟೋ ಏನು, ಡೆಪಾಸಿಟ್ ಆ್ಯಂಡ್ ಲೋನ್ ಅದೆರಡೂ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರಲ್ವ, ಅದನ್ನು ನಾವು ಪ್ಯಾರಾ ಬ್ಯಾಂಕಿಂಗ್ ಅಂತ ಕರಿತೀವಿ. ಎಲ್ಲೆಲ್ಲಿ ಮಾಡ್ಬೋದು ಇದನ್ನು ಅಂದರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಮಾಡ್ಬೋದು ಅಥವಾ ಸಬ್ಸಿಡರೀಸಾಗೂ ಮಾಡ್ಬೋದು. ಡಿಪಾರ್ಟ್ಮೆಂಟಲ್ಲಿ ಅಂದರೆ ಒಂದು ಬ್ಯಾಂಕಲ್ಲೇ ಇನ್ಸೈಡ್ ದ ಬ್ಯಾಂಕ್ ಒಂದು ಅದಕ್ಕಂತಲೇ ಒಂದು ಸೆಕ್ಷನ್ ಅಂತ ಇಟ್ಟಿರೋದು, ಒಂದು ಕ್ಯಾಬಿನೆಟ್ ಮಾಡಿಬಿಟ್ಟು ಅಲ್ಲಿ ನೀವು ಬೇರೆ ಏನು ಇನ್ಶೂರೆನ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅದರದ್ದು ಬಗ್ಗೆ ಮಾಹಿತಿ ಕೊಡೋದು ಅಥವಾ ಮಾಡಿಸೋದು ಮಾಡ್ಬೋದು. ಅದನ್ನು ಬಿಟ್ಟು ಸಬ್ಸಿಡರೀಸ್ ಸಪ್ರೇಟಾಗಿ ಮಾಡೋದು. ಇವಾಗ SBI ತೊಗೊಂಡ್ರೆ SBIದು ಸಪ್ರೇಟ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅದು ಸಪ್ರೇಟ್ ಸಬ್ಸಿಡರೀಸ್ ಇದೆ. ಅದನ್ನು ನಾವು ಪ್ಯಾರಾ ಬ್ಯಾಂಕಿಂಗ್ ಅಂತ ಕರಿತೀವಿ. ನಾವು ಪ್ಯಾರಾ ಬ್ಯಾಂಕಿಂಗ್ ಮಾಡೋಕ್ಕಿಂತ ಮುಂಚೆ ಪ್ರಿಯರ್ ಅಪ್ರೂವಲ್ ಆಫ್ RBI ತೊಗೊಳ್ಲೇಬೇಕು. ಯಾಕಂದರೆ RBI ಸೆಂಟ್ರಲ್ ಬ್ಯಾಂಕ್, ಅದೇ ಎಲ್ಲ ಬ್ಯಾಂಕಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸೆಟ್ ಮಾಡೋದು. ಸೊ ನಾವು ಪ್ರಿಯರ್ ಅಪ್ರೂವಲ್ ಆಫ್ RBI ತೊಗೋಬೇಕು. ಏನಕ್ಕೆ? ಪ್ಯಾರಾ ಬ್ಯಾಂಕಿಂಗ್ ಅಥವಾ ಸಬ್ಸಿಡರೀಸ್ನ ಮಾಡೋಕ್ಕಿಂತ ಮುಂಚೆ. ಇವಾಗ ಯಾವುದ್ಯಾವ್ದು ಟೈಪ್ ಆಫ್ ಪ್ಯಾರಾ ಬ್ಯಾಂಕಿಂಗ್ ಇದೆ ಅಂತ ಹೇಳಿದರೆ, ಒಂದು ಎಕ್ವಿಪ್ಮೆಂಟ್ ಲೀಸಿಂಗ್. ಒಂದು ಕಂಪ್ನಿಗೆ ಒಂದು ಯಾವುದೋ ಮಷಿನ್ ಬೇಕಾಗಿರುತ್ತೆ, ಬಟ್ ದೇ ಡೋಂಟ್ ವಾಂಟ್ ಟು ಪರ್ಚೇಸ್ ಇಟ್. ಅದನ್ನು ನಾವು ಅವಾಗ ಲೀಸಾಗಿ ಕೊಡ್ತೀವಿ. ಇವಾಗ ಇದನ್ನು ತುಂಬ ಮಷಿನರೀಸಲ್ಲಿ ಯೂಸ್ ಮಾಡ್ತಾರೆ, ಅಗ್ರೋ ಮಷಿನರೀಸ್. ಅದನ್ನು ಸಬ್ಸಿಡರಿನೂ ಕೂಡ ಕೆಲವು ಬ್ಯಾಂಕ್ಗಳು ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಎಕ್ವಿಪ್ಮೆಂಟ್ ಲೀಸಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹೇಳೋಣ. ಫಸ್ಟು ಮ್ಯೂಚುವಲ್ ಫಂಡ್ ಈಸ್ ಕಾಮನ್ ಅಂದರೆ ಎಲ್ಲರ ಹತ್ರ ಕಾಮನ್ ಮನಿಯನ್ನು ತೊಗೊಂಡ್ಬಿಟ್ಟು ಒಂದು ಬ್ಯಾಂಕ್ ಅಥವಾ ಏನು ಫೈನಾನ್ಷಿಯಲಿ ನಾಲೆಜ್ ಇರೋವಂಥ ಪರ್ಸನು ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದರಿಂದ ಬಂದ ಪ್ರಾಫಿಟನ್ನು ಎಲ್ಲರಿಗೂ ಈಕ್ವಲ್ ಆಗಿ ಏನು ಸಪ್ರೇಟಾಗಿ ಇಶ್ಯೂ ಮಾಡ್ತಾರೆ. ಇದನ್ನು ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಇದನ್ನು ಬ್ಯಾಂಕ್ಗಳು ಕೂಡ ಮಾಡ್ತಾರೆ. ನೆಕ್ಸ್ಟು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ಥರದ್ದು ಕೂಡ ನಿಮಗೆ ಬ್ಯಾಂಕಲ್ಲಿ ಸಿಗತ್ತೆ. ನೆಕ್ಸ್ಟು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್. ಆಮೇಲೆ ಅಂಡರ್ ರೈಟಿಂಗ್ ಕಾರ್ಪೊರೇಟ್ ಶೇರ್ಸ್ ಆ್ಯಂಡ್ ಡೆಬೆಂಚರ್. ಅಂದರೆ ಒಂದು ಕಂಪನಿ ಇವಾಗ ಒಂದು ಬಾಂಡ್ ಮಾಡಿರುತ್ತೆ, ಅದನ್ನು ಯಾರು ತಗೋತಾ ಇಲ್ಲ ಅಂದಾಗ ಬ್ಯಾಂಕ್ ನಿಮಗೆ ಆ ಕಂಪ್ನಿಗೆ ಅಶ್ಯೂರ್ ಮಾಡುತ್ತೆ, ಓಕೆ ನಾನು ತಗೋತೀನಿ ನಿಮ್ಮದು ಬಾಂಡ್ನ. ಅದಕ್ಕೆ ನಾವು ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಇದೆಲ್ಲ ಏನು ಟೈಪ್ ಆಫ್ ಪ್ಯಾರಾ ಬ್ಯಾಂಕಿಂಗ್. ಏನೇನು ಮಾಡ್ಬೋದು ಪ್ಯಾರಾ ಬ್ಯಾಂಕಿಂಗಲ್ಲಿ, ಏನು ಒಂದು ಎಕ್ವಿಪ್ಮೆಂಟ್ ಲೀಸಿಂಗ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅಂಡರ್ ರೈಟಿಂಗ್ ಆಗಿರ್ಬೋದು, ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್, ಇದೆಲ್ಲ ಟೈಪ್ ಆಫ್ ಪ್ಯಾರಾ ಬ್ಯಾಂಕಿಂಗ್. ನೆಕ್ಸ್ಟ್ ಬ್ಯಾಂಕಿಂಗ್ ಯಾವುದು ಅಂದರೆ ನ್ಯಾರೋ ಬ್ಯಾಂಕಿಂಗ್ನ ನಾವು ಹೆಂಗೆ ಹೇಳ್ಬೋದು ಅಂದರೆ ರಿಸ್ಕ್ ಯಾಕಪ್ಪ ನಮಗೆ ಅನ್ನೋ ಥರ ಬ್ಯಾಂಕ್. ಇದರಲ್ಲಿ ಏನಂದರೆ ಲೋ ರಿಸ್ಕ್ ಆ್ಯಂಡ್ ಹೈ ಸೇಫ್ಟಿ ಇರೋವಂಥ ಒಂದು ಬ್ಯಾಂಕಿಂಗ್ ಟೈಪ್ ಆಫ್ ಬ್ಯಾಂಕಿಂಗ್. ಇದರಲ್ಲಿ ಏನಾಗುತ್ತೆ ಅಂದರೆ ನ್ಯಾರೋ ಬ್ಯಾಂಕ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅಲ್ವಾ, ಕೊಟ್ಟಾಗ ಒಂದು ರಿಸ್ಕ್ ಇರುತ್ತೆ. ಆ ಮನುಷ್ಯ ಲೋನ್ ತೊಗೊಂಡಿರೋ ಮನುಷ್ಯ ನಮಗೆ ವಾಪಸ್ ಇಂಟ್ರೆಸ್ಟ್ ಕೊಡ್ತಾನೋ ಇಲ್ವೋ ಅನ್ನೋದು. ಬಟ್ ನ್ಯಾರೋ ಬ್ಯಾಂಕಿಂಗ್ ಆ ಕೆಲಸನೇ ಮಾಡಲ್ಲ. ಏನಂದರೆ ಅವರು ಯಾರಿಗೂ ಲೋನ್ ಕೊಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಮತ್ತು ಪ್ರಾಫಿಟ್ ಬರೋಕ್ಕೆ ಏನು ಮಾಡ್ತಾರೆ ಅಂದರೆ ದೇ ಬೈ ಗೌರ್ಮೆಂಟ್ ಬಾಂಡ್ಸ್. ಯಾಕಂದರೆ ಗೌರ್ಮೆಂಟ್ ಬಾಂಡ್ಸ್ ಆರ್ ವೆರಿ ಸೇಫ್ಟಿ. ಅಂದರೆ
ಅಷ್ಟೇ ಹೈ ವ್ಯಾಲ್ಯೂ ಇರೋಂಥ ಒಂದು ಬಾಂಡ್ಸ್ ಇರುತ್ತೆ, ಗೌರ್ಮೆಂಟ್ ಬಾಂಡ್ಸ್. ಸೊ ದೇ ವೆರಿ ಸೇಫ್ಟಿ. ಡೆಪಾಸಿಟ್ ತೊಗೋತಾರೆ, ಡೆಪಾಸಿಟ್ ತೊಗೊಂಡಿರೋ ಅಂಥ ಮನಿಯಲ್ಲಿ ಏನು ಮಾಡ್ತಾರೆ, ಗೌರ್ಮೆಂಟ್ ಬಾಂಡ್ಸ್ನ ಪರ್ಚೇಸ್ ಮಾಡ್ತಾರೆ. ಸೊ ದ ನ್ಯಾರೋ ಬ್ಯಾಂಕಿಂಗ್ ವಿಲ್ ಬಿ ಲೋ ರಿಸ್ಕ್ ಆ್ಯಂಡ್ ಹೈ ಸೇಫ್ಟಿ ಇರೋವಂಥ ಬ್ಯಾಂಕ್ಗಳು. ಇದಕ್ಕೆ ನ್ಯಾರೋ ಬ್ಯಾಂಕಿಂಗಿಗೆ ಇನ್ನೊಂದು ಹೆಸರೇ ಸೇಫ್ ಬ್ಯಾಂಕ್. ನೀನು ಹಿಂಗೆ ನೋಡಿ, ಸೇಫಾಗಿರೋ ನ್ಯಾರೋ ರೋಡ್ ಅಂತಲೇ ನೆನ್ಪಿಟ್ಕೋಬೋದು. ಸೇಫಾಗಿರೋ ನ್ಯಾರೋ ರೋಡ್ ಅಂತ ನೆನ್ಪಿಟ್ಕೊಂಡ್ರೆ ಯಾವುದು, ನ್ಯಾರೋ ಬ್ಯಾಂಕಿಂಗ್, ಲೋ ರಿಸ್ಕ್ ಹೈ ಸೇಫ್ಟಿ. ಆ ಕಮಿಟಿ ರೆಕಮೆಂಡ್ ಮಾಡ್ತು ಈ ನ್ಯಾರೋ ಬ್ಯಾಂಕಿಂಗ್ನ ಅಂದರೆ ತಾರ್ಪೋರೆ ಕಮಿಟಿ. ತಾರ್ಪೋರೆ ಕಮಿಟಿ ನ್ಯಾರೋ ಬ್ಯಾಂಕಿಂಗ್, ಇಲ್ಲಿ ನೋಡಿ ತಾರ್ಪೋರೆ ಕಮಿಟಿ ನ್ಯಾರೋ ಬ್ಯಾಂಕಿಂಗ್ನ ರೆಕಮೆಂಡ್ ಮಾಡ್ತು. ಏನಕ್ಕೆ ಅಂದರೆ ಟು ಕನ್ವರ್ಟ್ ದ ವೀಕ್ ಬ್ಯಾಂಕ್ ಇಂಟು ನ್ಯಾರೋ ಬ್ಯಾಂಕ್ಸ್. ಏನಂದರೆ ಇವಾಗ ಒಂದು ಬ್ಯಾಂಕ್ ಇರುತ್ತೆ, ಅದು ವೀಕ್ ಆಗಿರುತ್ತೆ, ಅಂದರೆ ಇವಾಗ ಬ್ಯಾಂಕ್ರಪ್ಟ್ ಆಗುವಂಥ ಸಿಚುವೇಶನ್ ಇರುತ್ತೆ. ಅಂದರೆ ಇವಾಗ ತುಂಬ ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಇವಾಗ ತುಂಬ ಜನ ಲೋನ್ ತೊಗೊಂಡಿರ್ತಾರೆ, ಅದನ್ನ ವಾಪಸ್ಸೇ ಕೊಟ್ಟಿರಲ್ಲ. ಆ ಲೋನ್ ಕೊಟ್ಟಿರೋ ದುಡ್ಡು ಏನಾಗುತ್ತೆ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ತುಂಬ ಆದಾಗ ಆ ಬ್ಯಾಂಕ್ರಪ್ಟ್ ಆಗುತ್ತೆ. ಸೊ ಇನ್ನೇನು ಅದು ಬ್ಯಾಂಕ್ರಪ್ಟ್ ಆಗೋ ಅಂಥ ಸಿಚುವೇಷನಲ್ಲಿ ಇದೆ ಅಂದಾಗ ಅಂಥ ವೀಕ್ ಬ್ಯಾಂಕ್ಗಳನ್ನ ನ್ಯಾರೋ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಈ ತಾರ್ಪೋರೆ ಕಮಿಟಿ ರೆಕಮೆಂಡ್ ಮಾಡ್ತು. ಯಾಕಂದರೆ ಆವಾಗ ಇರೋ ಡಿಪಾಸಿಟ್ನು ಕಳ್ಕೊಂಡ್ಬಿಡ್ತಾರೆ ಅಲ್ವಾ, ನೆಕ್ಸ್ಟ್ ಲೋನ್ ಕೊಡ್ಕೊತಾ ಹೋದರೆ. ಅದಕ್ಕೆ ಇವಾಗ ಇರೋವಂಥ ಡೆಪಾಸಿಟ್ ಮನಿಯಲ್ಲಿ ಗೌರ್ಮೆಂಟ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದರೆ ದೇ ವಿಲ್ ಬಿ ಸೇಫೆಸ್ಟ್ ಆಪ್ಷನ್. ಸೊ ಹಾಗಾಗಿ ನ್ಯಾರೋ ಬ್ಯಾಂಕಿಂಗ್ ಅಂದರೆ ಸೇಫ್ ಬ್ಯಾಂಕ್ಸ್ ಅಂತ ಅರ್ಥ. ಯಾರು ರೆಕಮೆಂಡ್ ಮಾಡಿದ್ದು, ತಾರ್ಪೋರೆ ಕಮಿಟಿ. ಸಿಂಪಲ್ಲು, ಇದನ್ನು ನೀವು ಇನ್ನೊಂದು ಸರಿ ಓದ್ಕೋಬೋದು. ಓಕೆ. ಆಫ್ಶೋರ್ ಬ್ಯಾಂಕಿಂಗ್ ಯೂನಿಟ್ ಮೀನ್ಸ್ ಬ್ರಾಂಚ್ ಆಫ್ ಅ ಬ್ಯಾಂಕ್ ಇನ್ ಇಂಡಿಯಾ ಲೊಕೇಟೆಡ್ ಇನ್ ಸ್ಪೆಷಲ್ ಎಕನಾಮಿಕ್ ಝೋನ್. ಇವಾಗ ಗಿಫ್ಟ್ ಸಿಟಿ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಆಗುತ್ತೆ. ಓಕೆ. ಇಟ್ ಹೋಲ್ಡ್ಸ್ ಎನ್ ಆಥರೈಸೇಷನ್ ಇಶ್ಯೂಡ್ ಅಂಡರ್ ಕ್ಲಾಸ್ ಆಫ್ ಸಬ್ಸೆಕ್ಷನ್ 1 ಸೆಕ್ಷನ್ 23 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಇವಾಗ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಮೇಲೇ ತುಂಬ ಬ್ಯಾಕ್ ಟು ರೆಗ್ಯುಲೇಷನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೆಟ್ ಆಗುತ್ತೆ. ಆ ಆ್ಯಕ್ಟಿನ ಸೆಕ್ಷನ್ 23 ಬೇಸ್ ಮೇಲೆ ಈ ಆಫ್ಶೋರ್ ಬ್ಯಾಂಕಿಂಗ್ದು ಆಥರೈಸೇಷನ್ ಸೆಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೆಕ್ಷನ್ 23 ಯಾವುದರ ಅಂಡರಲ್ಲಿ ಬರುತ್ತೆ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಬರುತ್ತೆ. ಇವಾಗ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಇಂಡಿಯಾದಲ್ಲಿದೆ. ಈ ಬ್ಯಾಂಕಿಗೆ ಬೇರೆ ಯಾರೋ, ಇವಾಗ ಬೇರೆ ಕಂಟ್ರಿಯಲ್ಲಿರೋರು ಅವ್ರ ದುಡ್ಡನ್ನು ನಮ್ಮ ಬ್ಯಾಂಕಲ್ಲಿ, ಓಕೆ ಸೇಫೆಸ್ಟ್ ಬ್ಯಾಂಕಪ್ಪ ಇದು, ಇಲ್ಲಿ ನಾವು ಇಡ್ತೀವಿ ಡೆಪಾಸಿಟ್ ಆಗಿ ಅಂತ ಹೇಳ್ತಾರೆ. ನಾವು ಅದು ದುಡ್ಡು ಇಟ್ಕೊಂಡು ಏನು ಮಾಡೋದು, ಯಾರಿಗಾರು ಲೆಂಡ್ ಮಾಡಲೇಬೇಕಲ್ವಾ. ಅದನ್ನು ಬಿ ಕಂಟ್ರಿಯಲ್ಲಿರೋವಂಥ ಒಬ್ಬ ಪರ್ಸನ್ನು ಬಂದು ನಂಗೆ ಲೋನ್ ಬೇಕು ಅಂತ ಕೇಳಿದಾಗ ಅವರಿಗೆ ಇವ್ರು ಇಟ್ಟಿದ್ದಂಥ ಡೆಪಾಸಿಟ್ ಮನೇಲಿ ನಾವು ಅವರಿಗೆ ಲೋನ್ ಕೊಡ್ತೀವಿ. ಸೊ ಏನಾಗುತ್ತೆ, ಈ ಬ್ಯಾಂಕು ಇಂಡಿಯಾದಲ್ಲಿರುವಂಥ ಬ್ಯಾಂಕು ಮಿಡಲ್ ಮ್ಯಾನ್ ಥರ ಆಗುತ್ತೆ. ಇದಕ್ಕೆ ನಾವು ಆಫ್ಶೋರ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಓಕೆ. ಇದು ಇವಾಗ ನಾನು ಹೋಗ್ಬಿಟ್ಟು ಆ ಬ್ಯಾಂಕಲ್ಲಿ ನನಗೆ ಲೋನ್ ಕೊಡಿ ಅಂದರೆ ಅವ್ರು ಕೊಡೋಲ್ಲ. ಏನಂದರೆ ದೊಡ್ಡ MNC ಕಂಪನಿಗಳಿರುತ್ತಲ್ವ, ಇಂಟರ್ನ್ಯಾಷನಲ್ ಕಂಪನೀಸು, ಅಂಥ ದೊಡ್ಡ ಕಂಪನಿಗಳಿಗೆ ಮಾತ್ರ ಈ ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಅಥವಾ ಡೆಪಾಸಿಟ್ ಇರೋಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ದೇ ಡು ನಾಟ್ ಕ್ಯಾರಿ ರಿಟೇಲ್ ಬಿಸ್ನೆಸ್. ಅಂದರೆ ಇವಾಗ ಸಿಂಗಲ್ ಪರ್ಸನ್, ಕಾಮನ್ ಮ್ಯಾನ್, ನಾನು ಹೋಗ್ಬಿಟ್ಟು ಅಲ್ಲಿ ನನಗೆ ಸಾಲ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಏನಿದ್ರು ಹೋಲ್ಸೇಲ್ ಬ್ಯಾಂಕಿಂಗಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಹೋಲ್ಸೇಲ್ ಬ್ಯಾಂಕಿಂಗ್ ಸರ್ವಿಸ್ ಅಥವಾ ಸಿಂಡಿಕೇಟೆಡ್ ಲೋನ್ಸ್ ಅಂದರೆ 4 to 5 ಬ್ಯಾಂಕ್ ಸೇರ್ಕೊಂಡ್ಬಿಟ್ಟು ಒಂದು ಕಂಪ್ನಿಗೆ ಲೋನ್ ಕೊಡ್ತಾರೆ. ಒಂದೊಂದು ಸರಿ ನಾವು ನ್ಯೂಸಲ್ಲೆಲ್ಲ ಓದ್ತಾ ಇರ್ತೀವಿ 1800 ಕೋಟಿ ಸಾಲ ಕೊಟ್ಟಿದ್ದಾರೆ ಅಂತ. ಅಷ್ಟೊಂದು ದುಡ್ಡು ಒಂದೇ ಬ್ಯಾಂಕಲ್ಲಿ ಇರುತ್ತಾ? ಇಲ್ಲ, ಒಂದು 4-5 ಬ್ಯಾಂಕ್ ಸೇರಿಬಿಟ್ಟು ಲೋನ್ ಕೊಡ್ತಾರೆ ಒಂದು ಕಂಪ್ನಿಗೆ. ಸೊ ಇದಕ್ಕೆ ಸಿಂಡಿಕೇಟ್ ಲೋನ್ ಅಂತ ಕರೀತಾರೆ. ಆ್ಯಂಡ್ ಶಾರ್ಟ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಈ ಥರ ಬೇರೆ ಬೇರೆ ಇರುತ್ತೆ. ಅದನ್ನು ಆಫ್ಶೋರ್ ಬ್ಯಾಂಕ್ ಆ್ಯಸ್ ಅ ಮಿಡಲ್ ಮ್ಯಾನ್ ಬೇರೆ ಫಾರಿನ್ ರೆಸಿಡೆಂಟ್ ಇಂದ ಡೆಪಾಸಿಟ್ ಮಾಡಿಕೊಂಡು ಇನ್ನೊಂದು ಬೇರೆ ಕಂಟ್ರಿಲಿರೋರಿಗೆ ಅದನ್ನು ಲೆಂಡ್ ಮಾಡ್ತಾರೆ. ಇದಕ್ಕೆ ಆಫ್ಶೋರ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಗ್ರೀನ್ ಬ್ಯಾಂಕಿಂಗ್ ಅಂತ. ಗ್ರೀನ್ ಬ್ಯಾಂಕಿಂಗ್ ಅಂದರೆ ಇವಾಗ ಎನ್ವಿರಾನ್ಮೆಂಟ್ ರಿಲೇಟೆಡ್ ಒಂದು ಯಾವುದೇ
ಥರದ ಫಂಡ್ ಮಾಡೋದು, ಯಾವುದೇ ಸ್ಕೀಮಿಗೆ ದುಡ್ಡು ಕೊಡೋದು ಮಾಡೋದು ಈ ಗ್ರೀನ್ ಬ್ಯಾಂಕಿಂಗ್ ಅಂತ ಕರೀತಾರೆ. ದ ಕಾನ್ಸೆಪ್ಟ್ ಆಫ್ ಗ್ರೀನ್ ಬ್ಯಾಂಕಿಂಗ್ ಎಮರ್ಜ್ ಆಸ್ ರೆಕಗ್ನೈಸ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಟು ಅಡ್ರೆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಏನೇ ಫಂಡಿಂಗ್ ಮಾಡೋದು, ದುಡ್ಡು ಕೊಡೋದಿರ್ಬೋದು, ಆ ಥರ ಒಂದು ಕೆಲಸ ಮಾಡೋದನ್ನು ಗ್ರೀನ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಈ ಗ್ರೀನ್ ಬ್ಯಾಂಕಿಂಗಲ್ಲಿ 2 ಡೈಮೆನ್ಷನ್ಸ್ ಇದೆ. ಒಂದು ದ ವೇ ಆಫ್ ಬ್ಯಾಂಕಿಂಗ್, ಅಂದರೆ ಯಾವ ಥರ ಬ್ಯಾಂಕಿಂಗ್ ಮಾಡ್ತಾರೆ, ಪೇಪರ್ಲೆಸ್. ಅಂದರೆ ಈ ಗ್ರೀನ್ ಬ್ಯಾಂಕಿಂಗಲ್ಲಿ ಏನಂದರೆ ಯಾವುದೇ ಪೇಪರ್ಗಳನ್ನ ಯೂಸ್ ಮಾಡಲ್ಲ. ಸೊ ಪೇಪರ್ ಯೂಸ್ ಮಾಡೋದ್ರಿಂದ ಏನು ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟು ಇವರು ಅಳವಡಿಸ್ಕೊಂಡಿರೋದು ಗ್ರೀನ್ ಬ್ಯಾಂಕಿಂಗ್ ಮಾಡೋದು. ಇನ್ನೊಂದು ಡೈಮೆನ್ಷನ್ ಯಾವುದಪ್ಪ ಅಂದರೆ ವೇರ್ ಬ್ಯಾಂಕ್ ಪುಟ್ಸ್ ಇಟ್ಸ್ ಮನಿ, ಅಂದರೆ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಒಂದೇನು ಕೆಲಸ ಆಗ್ತಾಯಿದೆ ಅಂದರೆ ಅದಕ್ಕೆ ಇವರು ಫಂಡ್ ಮಾಡೋದು, ಇದಕ್ಕೆ ನಾವು ಗ್ರೀನ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಏನಂದರೆ ಮೇನ್ ಮೋಟೋ ಈ ಗ್ರೀನ್ ಬ್ಯಾಂಕಿಂಗ್ ಏನು ಅಂದರೆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ನಾವು ಎನ್ಕರೇಜ್ ಮಾಡೋದು ಆ್ಯಂಡ್ ಎನ್ವಿರಾನ್ಮೆಂಟಿಗೆ ಫ್ರೆಂಡ್ಲಿ ಏನು ಇನ್ವೆಸ್ಟ್ಮೆಂಟ್ ಅಥವಾ ಏನೋ ಒಂದು ಡೆವಲಪ್ಮೆಂಟ್ ಆಗ್ತದೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂದರೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಗ್ರೀನ್ ಬ್ಯಾಂಕಿಂಗ್ದು ಉದ್ದೇಶ ಆಗುತ್ತೆ. ಇನ್ನು ಗ್ರೀನ್ ಅಂತ ಇದೆ ಅಂದರೆ ಗ್ರೀನ್ ಯಾವುದು ಮರ ಗಿಡ ಎಲ್ಲ ಇರುತ್ತಲ್ವ, ಅದು ಎನ್ವಿರಾನ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಇವಾಗ ಗ್ರೀನ್ ಬ್ಯಾಂಕಿಂಗ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಅಷ್ಟೇ, ಗ್ರೀನ್ ಎನ್ವಿರಾನ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಗ್ರೀನ್ ಬ್ಯಾಂಕಿಂಗ್ ವಿಲ್ ಬಿ ಮ್ಯೂಚುವಲಿ ಬೆನಿಫಿಟೆಡ್ ಟು ಬ್ಯಾಂಕ್, ಇಂಡಸ್ಟ್ರಿ ಆ್ಯಂಡ್ ಎಕನಾಮಿ. ಇವಾಗ ಬ್ಯಾಂಕ್ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಫಂಡಿಂಗ್ ಮಾಡ್ತಾ ಇದೆ ಅಂದರೆ ಅದು ಇಂಡಸ್ಟ್ರಿಗೂ ಹೆಲ್ಪ್ ಆಗುತ್ತೆ, ಎಕನಾಮಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಎನ್ವಿರಾನ್ಮೆಂಟಿಗೂ ಹೆಲ್ಪ್ ಆಗುತ್ತೆ. ಇಟ್ಸ್ ಅ ಮ್ಯೂಚುವಲ್ ಟೈಪ್ ಆಫ್ ಬ್ಯಾಂಕಿಂಗ್. ರಿಟೇಲ್ ಬ್ಯಾಂಕಿಂಗ್ ಅಂದರೆ ದ ಡೀಲಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ವಿತ್ ಇಂಡಿವಿಜುವಲ್ ಕಸ್ಟಮರ್. ಇವಾಗ ನಾನು ಹೋಗ್ಬಿಟ್ಟು ಡೆಪಾಸಿಟ್ ಮಾಡಿದರೆ ಅದು ಲಯಬಿಲಿಟಿ ಆಗುತ್ತೆ. ಲೋನ್ ತೊಗೊಂಡ್ರೆ ಅದಕ್ಕೆ ನಾನು ಇಂಟ್ರೆಸ್ಟ್ ಕಟ್ಟಿದ್ರೆ ಅವರಿಗೆ ಅಸೆಟ್ ಆಗುತ್ತೆ. ರೀಟೇಲ್ ಬ್ಯಾಂಕಿಂಗ್ ಏನಪ್ಪ ಅಂದರೆ ಫಸ್ಟು ರೀಟೇಲ್ ಏನು ವರ್ಡ್ ನೋಡ್ಕೊಳ್ಳೋಣ. ಒಂದು ರೀಟೇಲ್ ಬರುತ್ತೆ, ಇನ್ನೊಂದು ಹೋಲ್ಸೇಲ್ ಬರುತ್ತೆ. ಇವಾಗ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ಇರುತ್ತೆ, ಕಿರಾಣಿ ಅಂಗಡಿ, ಅದನ್ನು ರೀಟೇಲ್ ಶಾಪ್ ಅಂತ ಕರಿತೀವಿ. ಅವರೆಲ್ಲ ಹೋಗ್ಬಿಟ್ಟು ಒಂದು ದೊಡ್ಡ ಅಂಗಡೀಲಿ ಜಾಸ್ತಿ ಅಮೌಂಟಲ್ಲಿ ತೊಗೊಂಬರ್ತಾರೆ, ಅದನ್ನು ಹೋಲ್ಸೇಲ್ ಅಂತಾರೆ. ನಮ್ಮೂರಲ್ಲಿರೋ ಒಂದು ಚಿಕ್ಕ ಅಂಗಡಿನ ರಿಟೇಲ್ ಶಾಪ್ ಅಂತ ಕರಿತೀವಿ. ಯಾಕೆ ಹೇಳಿ, ನಾವು ಹೋಗ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು 1 kg 2 kg ಏನೇನು ವಸ್ತುಗಳು ಬೇಕಲ್ಲ ತೊಗೋತೀವಿ. ನಾವು ಸ್ಮಾಲ್ ಅಮೌಂಟಲ್ಲಿ ಹೋಗಿ ತೊಗೋತೀವಿ, ಅವ್ರು ನಮ್ಮೊಬ್ಬರಿಗೆ ಸರ್ವ್ ಮಾಡ್ತಾರೆ, ಅದಕ್ಕೆ ಅದನ್ನು ರೀಟೇಲ್ ಅಂತಾರೆ. ಸೊ ಈ ಕಾನ್ಸೆಪ್ಟ್ ಮೇಲೇ ರೀಟೇಲ್ ಬ್ಯಾಂಕಿಂಗ್ ಅಂತ ಆಗುತ್ತೆ. ರೀಟೇಲ್ ಬ್ಯಾಂಕಿಂಗ್ ಏನಂದರೆ ಇಟ್ ರೆಫರ್ಸ್ ಟು ಡೀಲಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ವಿತ್ ಇಂಡಿವಿಜುವಲ್ ಕಸ್ಟಮರ್. ಇವಾಗ ನಾನು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದೆ ಅಂದ್ಕೊಳ್ಳಿ, ಅಥವಾ ಲೋನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಅದು ರಿಟೇಲ್ ಬ್ಯಾಂಕಿಂಗ್ ಅಂತ ಆಗುತ್ತೆ. ನೆಕ್ಸ್ಟು ಅಲ್ಲಿ ಏನು ಸರ್ವಿಸ್ಗಳಿರುತ್ತೆ, ಫಿಕ್ಸ್ಡ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಸೇವಿಂಗ್ ಅಕೌಂಟ್ ಆಗಿರ್ಬೋದು, ಇದು ಲಯಬಿಲಿಟಿಗೆ ಬರುತ್ತೆ. ಲೋನ್ಸ್, ಅವರು ಲೋನ್ ಕೊಡೋದು ಅದು ಅಸೆಟ್ ಆಗುತ್ತೆ. ಯಾವ್ಯಾವ ಟೈಪ್ ಆಫ್ ಲೋನ್ ಇರುತ್ತೆ, ಪರ್ಸ್ನಲ್ ಲೋನ್ ಆಗಿರ್ಬೋದು, ಹೌಸಿಂಗ್ ಲೋನ್ ಆಗಿರ್ಬೋದು, ಆಟೋ ಲೋನ್ ಆಗಿರ್ಬೋದು, ಎಜುಕೇಷ್ನಲ್ ಲೋನ್ ಆಗಿರ್ಬೋದು, ಇದೆಲ್ಲ ಬ್ಯಾಂಕಿಗೆ ಅಸೆಟ್ ಆಗುತ್ತೆ, ಯಾಕಂದರೆ ನಾವು ಅವರಿಗೆ ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ಲೋನ್ಸ್. ಬ್ಯಾಂಕು ನಮಗೆ ಲೋನ್ ಕೊಡೋದು ಬ್ಯಾಂಕಿಗೆ ಅಸೆಟ್ ಆಗುತ್ತೆ, ನಾವು ಅಲ್ಲಿ ಹೋಗ್ಬಿಟ್ಟು ಡೆಪಾಸಿಟ್ ಇಡೋದು ಬ್ಯಾಂಕಿಗೆ ಲಯಬಿಲಿಟಿ ಆಗುತ್ತೆ. ಓಕೆ, ಈ ರಿಟೇಲ್ ಬ್ಯಾಂಕಿಂಗಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಫಸ್ಟ್ ಯಾವುದಪ್ಪ ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ಸ್. ಯಾವ್ಯಾವ ಥರ ಅಂದರೆ ಡೆಪಾಸಿಟ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್, ಸೆಕ್ಯೂರಿಟೀಸ್, ಇದೆಲ್ಲ ಈ ಪ್ರಾಡಕ್ಟ್ಸ್ ರಿಟೇಲ್ ಬ್ಯಾಂಕಿಂಗ್ ಅಂಡರಲ್ಲಿ ಬರುತ್ತೆ. ಬರೀ ಬ್ಯಾಂಕಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಚಾನಲ್ಸಿಂದನೂ ನಮಗೆ ರಿಟೇಲ್ ಬ್ಯಾಂಕಿಂಗ್ ತೊಗೋಬೋದು. ಒಂದು ಕಾಲ್ ಸೆಂಟರ್ ಆಗ್ಬೋದು, ಅಥವಾ ಇಂಡಿವಿಜುವಲ್ ಬ್ರಾಂಚಿಗೆ ಹೋಗಾಗ್ಬೋದು, ಅಥವಾ ಇಂಟರ್ನೆಟ್ ಸಹಾಯದಿಂದನೂ ನಾವು ಇವಾಗ ಲೋನ್ ತೊಗೋಬೋದು. ಇದು ರಿಟೇಲ್ ಬ್ಯಾಂಕಿಂಗ್ ಆಗುತ್ತೆ, ರಿಟೇಲ್ ಬ್ಯಾಂಕಿಂಗ್ದು ಚಾನಲ್ಸ್ ಆಗುತ್ತೆ. ನೆಕ್ಸ್ಟು ಕಸ್ಟಮರ್ ಗ್ರೂಪ್ಸ್. ಇವಾಗ ನಾನು ಹೇಳಿದೆ, ಇವಾಗ ನಾನು ಹೋಗ್ಬಿಟ್ಟು ಲೋನ್ ತೊಗೊಂಡ್ರೆ ಅದು ರಿಟೇಲ್ ಬ್ಯಾಂಕಿಂಗ್ ಆಗುತ್ತೆ ಅಂತ. ಅದೇ ಥರ ಊರಲ್ಲಿ ಚಿಕ್ಕ ಚಿಕ್ಕ ಸಂಘಗಳಿರ್ತವೆ, ಅದನ್ನು SHG ಅಂತ ಕರಿತೀವಿ, ಸ್ಮಾಲ್ ಹೆಲ್ಪ್ ಗ್ರೂಪ್ಸ್ ಅಂತ. ಅವ್ರನ್ನೂ ಕೂಡ ಕಸ್ಟಮರ್ ಗ್ರೂಪ್ ಅಂತ ಟ್ರೀಟ್ ಮಾಡಿಬಿಟ್ಟು ಅದಕ್ಕೂ ರಿಟೇಲ್ ಬ್ಯಾಂಕಿಂಗ್ ಅಂತಲೇ ಅವರು ಕನ್ಸಿಡರ್ ಮಾಡ್ತಾರೆ. ಕನ್ಸ್ಯೂಮರ್ಸ್ ಆಗಿರ್ಬೋದು, ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಕಾರ್ಪೊರೇಟ್ಸ್ ಆಗಿರ್ಬೋದು, SHGs ಆಗಿರ್ಬೋದು, ಇವಕ್ಕೆಲ್ಲನೂ ರಿಟೇಲ್ ಬ್ಯಾಂಕಿಂಗ್ ಅಂಡರಲ್ಲೇ ಬರುತ್ತೆ. ರಿಟೇಲ್ ಬ್ಯಾಂಕಿಂಗ್ ಅಂದರೆ ಇಂಡಿವಿಜುವಲ್ ಅಥವಾ ಸ್ಮಾಲ್ ಬಿಸ್ನೆಸ್ ಅಂದರೆ ಗ್ರೂಪ್ ಆಫ್ ಪೀಪಲ್, SHG ಅದು ಸಂಘಗಳಿರುತ್ತಲ್ಲ, ಅವರಿಗೆ ಡೆಪಾಸಿಟ್ ಇಸ್ಕೊಳ್ಳೋದು ಅಥವಾ ಅವ್ರಿಗೆ ಸಾಲ ಕೊಡೋದನ್ನ ರಿಟೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ರಿಟೇಲ್ ಅಂದರೆ ಸಿಂಗಲ್ ಪರ್ಸನಿಗೆ ಅವರು ಲೋನು ಅಥವಾ ಟ್ರೀಟ್ ಮಾಡೋದನ್ನ ರಿಟೇಲ್ ಬ್ಯಾಂಕಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೋಲ್ಸೇಲ್ ಬ್ಯಾಂಕಿಂಗ್. ರಿಟೇಲ್ ಆಯಿತು, ರಿಟೇಲರಿಗೆ ಒಬ್ಬೊಬ್ಬರಿಗೆ ಕೊಡೋದು. ಹೋಲ್ಸೇಲ್ ಹೆಂಗೆ ಅಂದರೆ ಜಾಸ್ತಿ ಲಂಪ್ಸಮ್ ಅಮೌಂಟ್, ಅಂದರೆ 100 crores 1000 crores ಆ ಥರ ಒಂದು ಮನಿನ ಡೆಪಾಸಿಟ್ ಆಗಿರ್ಬೋದು, ಲೆಂಡ್ ಆಗಿರ್ಬೋದು ಮಾಡುವಂಥ ಬ್ಯಾಂಕ್ಗಳನ್ನ ಹೋಲ್ಸೇಲ್ ಬ್ಯಾಂಕ್ ಅಂತ ಕರೀತಾರೆ.
ಇಟ್ ರೆಫರ್ಸ್ ಟು ಬ್ಯಾಂಕಿಂಗ್ ಸರ್ವಿಸ್ ಬಿಟ್ವೀನ್ ಮರ್ಚೆಂಟ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇವಾಗ ಬ್ಯಾಂಕ್ ಬರೀ ಇಂಡಿವಿಜುವಲ್ಗೆ ಸ್ಮಾಲ್ ಗ್ರೂಪಿಗೆ ಅಲ್ಲ. ಇವಾಗ ಒಂದು ದೊಡ್ಡ ಬ್ಯಾಂಕ್ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ SBI ಬ್ಯಾಂಕ್ ಇದೆ ಅಂದ್ಕೊಳ್ಳಿ. ಅದು ಬೇರೆ ಚಿಕ್ಕ ಪ್ರೈವೇಟ್ ಬ್ಯಾಂಕ್ಗಳಿರುತ್ತಲ್ಲ, ಅವರಿಗೂ ಲೆಂಡ್ ಮಾಡ್ತಾರೆ. ಆ ಥರ ಒಂದು ಲೆಂಡಿಂಗ್ ಪ್ರೋಸೆಸ್ನ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಇಲ್ಲಿ ದ ಬ್ಯಾಂಕ್ ಡೀಲ್ಸ್ ವಿತ್ ಲಾರ್ಜರ್ ಕ್ಲೈಂಟ್ಸ್, ಅಂದರೆ ನಂಬರ್ ಆಫ್ ಕ್ಲೈಂಟ್ಸ್ ಅಲ್ಲ ಇಲ್ಲಿ. ಅದು ಒಂದು ದೊಡ್ಡ ಕಂಪನಿ, ಲಾರ್ಜರ್ ಕ್ಲೈಂಟ್ ಅಂದರೆ ದೊಡ್ಡ ಕಂಪನಿ ಅಥವಾ ಲಾರ್ಜ್ ಕಾರ್ಪೊರೇಷನ್ ಕಂಪನೀಸ್ ಆಗಿರ್ಬೋದು, ಅದರ್ ಬ್ಯಾಂಕ್ಸ್ ಆಗಿರ್ಬೋದು. ಈ ಥರ ಒಂದು ಬೇರೆ ಇನ್ಸ್ಟಿಟ್ಯೂಷನ್ಸಿಗೆ ಅವರು ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರೇನು ಅಂದರೆ ಕಾರ್ಪೊರೇಟ್ ಬ್ಯಾಂಕಿಂಗ್ ಅಂತ ಕೂಡ ಕರಿಬಹುದು. ದ ಬಾರೋಯಿಂಗ್ ಆ್ಯಂಡ್ ಲೆಂಡಿಂಗ್ ಆಫ್ ಫಂಡ್ಸ್ ಟು ಅದರ್ ಬ್ಯಾಂಕ್ಸ್, ಲಾರ್ಜ್ ಮಲ್ಟಿನ್ಯಾಷನಲ್ಸ್ ಆ್ಯಂಡ್ ಈವನ್ ಫಾರ್ ಗೌರ್ಮೆಂಟ್ ಏಜೆನ್ಸಿ. ಇದು ಹೋಲ್ಸೇಲ್ ಬ್ಯಾಂಕಿಂಗ್ ಹೇಳ್ದಂಗೆ ಬೇರೆ ಬ್ಯಾಂಕಿಗಾಗಿರ್ಬೋದು ಅಥವಾ ದೊಡ್ಡ MNC ಕಂಪನಿಗಳಿಗಾಗಿರ್ಬೋದು, ನೆಕ್ಸ್ಟು ಗೌರ್ಮೆಂಟ್ ಏಜೆನ್ಸಿಗಳಿಗಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತಲೇ ಕರೀತಾರೆ. ರಿಟೇಲ್ ಬ್ಯಾಂಕಿಂಗ್ ಇಂಡಿವಿಜುವಲ್ಸಿಗೆ ಅಥವಾ ಸ್ಮಾಲ್ ಗ್ರೂಪ್ಸಿಗೆ. ಹೋಲ್ಸೇಲ್ ಬ್ಯಾಂಕಿಂಗ್ ಯಾರಿಗೆ ಅಂದರೆ MNC ಕಂಪನೀಸು, ಅದರ್ ಬ್ಯಾಂಕ್ ಅಥವಾ ಅದರ್ ಇನ್ಸ್ಟಿಟ್ಯೂಷನ್ಸು ಅಥವಾ ಗೌರ್ಮೆಂಟ್ ಏಜೆನ್ಸಿಗೆ, ಇದಕ್ಕೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಬ್ಯಾಂಕಿಂಗ್ ಯಾವುದಪ್ಪ ಅಂದರೆ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ. ನೀವು ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ, ಇದನ್ನ ಒಂಥರ ಮಾಲ್ ಅಥವಾ ಅಮೆಝಾನ್ ಆ್ಯಪ್ ಥರ ನೆನ್ಪಿಟ್ಕೋಬೋದು. ಯಾಕಂದರೆ ಅಮೆಝಾನಲ್ಲಿ ಒಂದು ಆ್ಯಪಲ್ಲಿ ಎಲ್ಲ ಥರ ಸಿಗುತ್ತೆ. ಒಂದು ಚಿಕ್ಕ ವಸ್ತುವಿಂದ ಹಿಡಿದು ಒಂದು ದೊಡ್ಡ ವಸ್ತು ತನಕನೂ ನಿಮಗೆ ಏನು ಬೇಕಾದರೂ ತೊಗೋಬೋದು. ಹಾಗೆ ಯೂನಿವರ್ಸಲ್ ಬ್ಯಾಂಕಿಂಗಲ್ಲಿ ಎಲ್ಲ ಥರದ್ದು ಸರ್ವಿಸ್ಗಳು ಅವೈಲಬಲ್ ಇರುತ್ತೆ. ಬ್ಯಾಂಕಿಂಗ್ ಅಂದರೆ ಏನಂತೆ, ಡೆಪಾಸಿಟ್ ಮಾಡೋದು ಮತ್ತು ಲೋನ್ನ ಲೆಂಡ್ ಮಾಡೋದು. ಈ ಎರಡು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ತುಂಬ ಇನ್ಶೂರೆನ್ಸ್ ಆಗಿರ್ಬೋದು, ಆಮೇಲೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಸ್ಟಾಕ್ ರಿಲೇಟೆಡ್ ಇರೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಎಲ್ಲ ರೀತಿಯಂತಾದಂಥ ಸೌಲಭ್ಯಗಳು ಈ ಯೂನಿವರ್ಸಲ್ ಬ್ಯಾಂಕಲ್ಲಿ ಅವೈಲೇಬಲ್ ಇರುತ್ತೆ. ಅದಕ್ಕೆ ನೀವು ಯೂನಿವರ್ಸಲ್ ಮಾಲ್ ಅಂತ ನೆನ್ಪಿಟ್ಕೊಳ್ಳಿ. ಮಾಲಲ್ಲಿ ಹೇಗೆ ಎಲ್ಲ ಸಿಗುತ್ತಲ್ವ, ಸೊ ಹಂಗೆ ಯೂನಿವರ್ಸಲ್ ಮಾಲ್ ರಿಲೇಟೆಡ್ಡು ನೀವು ನೆನ್ಪಿಟ್ಕೋಬೋದು ಬ್ಯಾಂಕಿಂಗ್. ಯೂನಿವರ್ಸಲ್ ಬ್ಯಾಂಕಿಂಗ್ ಅಂದರೆ ಸೊ ಬರೀ ಕಾನ್ಸೆಪ್ಟ್ ಯೂನಿವರ್ಸಲ್ ಮಾಲ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದು ಮಲ್ಟಿಪರ್ಪಸ್ ಆ್ಯಂಡ್ ಮಲ್ಟಿಫಂಕ್ಷನಲ್ ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ಥರ. ಇಲ್ಲಿ ಹೇಗೆ ಅಂದರೆ ವೈಡ್ ರೇಂಜ್ ಆಫ್ ಫೈನಾನ್ಷಿಯಲ್ ಸರ್ವಿಸ್, ಸ್ಟಾಕ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಆಗಿರ್ಬೋದು, ಎಲ್ಲ ಅವೈಲಬಲ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ವರ್ಲ್ಡ್ ಬ್ಯಾಂಕ್ ಈ ಯೂನಿವರ್ಸಲ್ ಬ್ಯಾಂಕ್ನ ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ, ಲಾರ್ಜ್ ಬ್ಯಾಂಕ್ ಆಪರೇಟ್ ಎಕ್ಸ್ಟೆನ್ಸಿವ್ ನೆಟ್ವರ್ಕ್ ಆಫ್ ಬ್ರಾಂಚಸ್. ಅಂದರೆ ಈ ಒಂದು ದೊಡ್ಡ ಬ್ಯಾಂಕ್, ಇದ್ರದ್ದು ಬೇಕಾದಷ್ಟು ಬ್ರಾಂಚ್ಗಳಿರುತ್ತೆ. ಇವಾಗ ಸೂಪರ್ ಮಾರ್ಕೆಟ್ ಇದೆ ನಮ್ಮ ಜಿಲ್ಲೆಯಲ್ಲೂ ಒಂದು ಸೂಪರ್ ಮಾರ್ಕೆಟ್, ಬರೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಇರುತ್ತಾ? ಇಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಆ ಸೂಪರ್ ಮಾರ್ಕೆಟ್ ಇರುತ್ತೆ. ಹಾಗೆ ಒಂದು ದೊಡ್ಡ ಕಂಪನಿ ಬೇಕಾದಷ್ಟು ಬ್ರ್ಯಾಂಚ್ಗಳನ್ನ ಓಪನ್ ಮಾಡ್ಕೊಂಡಿದೆ ಅಂದರೆ ಅದಕ್ಕೆ ಯೂನಿವರ್ಸಲ್ ಅಂತ ಕರಿತೇವೆ. ಸೊ ಇದೇ ಟೈಪ್ ಬೇಕಾದಷ್ಟು ಬ್ರ್ಯಾಂಚ್ದು ಬ್ಯಾಂಕಿಂಗ್ ಯೂನಿಟ್ ಇದೆ ಅಂದರೆ ಅದಕ್ಕೆ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಆ ಎಲ್ಲ ಬ್ರ್ಯಾಂಚ್ಗಳಲ್ಲೂ ಎಲ್ಲ ರೀತಿಯಾದಂಥ ಸೌಲಭ್ಯಗಳಿರುತ್ತೆ. ಸೊ ಆ ಥರ ಒಂದು ಬ್ಯಾಂಕಿಗೆ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಥರ ಬ್ಯಾಂಕಿಂಗ್ ಎಲ್ಲಿ ಅಂದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತೆ. ಇಂಡಿಯಾಗಿಂತ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಬ್ಯಾಂಕಿಂಗ್ ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲ ಥರದ ಸ್ಟಾಕ್, ಇನ್ಶೂರೆನ್ಸು, ರಿಯಲ್ ಎಸ್ಟೇಟು ಇದೆಲ್ಲ ಅವೈಲಬಲ್ ಇರೋದ್ರಿಂದ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಯಾವ ಥರ ಬ್ಯಾಂಕಿಂಗ್ ಅಂದರೆ ಇಸ್ಲಾಮಿಕ್ ಬ್ಯಾಂಕಿಂಗ್. ಅಂದರೆ ಇದು ಮುಸ್ಲಿಂ ಕಮ್ಯುನಿಟಿ ಅಥವಾ ಮುಸ್ಲಿಂ ರಿಲಿಜಿಯನ್ ಅವರು ಮಾಡುವಂಥ ಬ್ಯಾಂಕಿಂಗ್. ಇಲ್ಲಿ ಏನಂದರೆ ಅಂದರೆ ಬ್ಯಾಂಕಿಂಗ್ ಅಥವಾ ಶರಿಯಾ ಬ್ಯಾಂಕಿಂಗ್ ಅಂತ ಕರೀತಾರೆ. ಇಲ್ಲಿ ಏನಂದರೆ ಅಕಾರ್ಡಿಂಗ್ ಟು ಮುಸ್ಲಿಂ ಕಮ್ಯುನಿಟಿ ಅಂದರೆ ದುಡ್ಡಿಗೆ ಯಾವುದು ವ್ಯಾಲ್ಯೂ ಇಲ್ಲ ಅಂತ ಅವರು ನಂಬ್ಕೊಳ್ಳೋದು. ಸೊ ಹಾಗಾಗಿ ಅವರು ಪ್ರಾಫಿಟ್ಗೋಸ್ಕರ ಇಲ್ಲಿ ಬ್ಯಾಂಕಿಂಗ್ನ ಮಾಡಲ್ಲ. ಸೊ ಇವಾಗ ಅವರು ಲೋನ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಅವರು ತಗೊಳ್ಳಲ್ಲ. ಈ ಥರ ಒಂದು ಬ್ಯಾಂಕಿಂಗ್ನ ಇಸ್ಲಾಮಿಕ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಇಟ್ಸ್ ಸಿಂಪಲ್. ಇಸ್ಲಾಮಿಕ್ ಬ್ಯಾಂಕಿಂಗಲ್ಲಿ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ. ಇದೇ ಒಂದು ಏನು ಕಾನ್ಸೆಪ್ಟ್. ಇಸ್ಲಾಮಿಕ್ ಬ್ಯಾಂಕಿಂಗ್ ಅಂದರೆ ನೋ ಇಂಟ್ರೆಸ್ಟ್ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಮರ್ಚೆಂಟ್ ಬ್ಯಾಂಕಿಂಗ್ ಏನು ಟೈಪ್ ಆಫ್ ಬ್ಯಾಂಕಿಂಗ್. ಇಲ್ಲಿ ಲ್ಯಾಂಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಇರುತ್ತೆ.
ಅಂದರೆ ಇವಾಗ ಬ್ಯಾಂಕ್ ಅಂದರೆ ಲೋನ್ ತಗೊಳ್ಳೋದಷ್ಟೇ ಅಲ್ಲ, ನೀವು ಈ ಥರ ಇನ್ವೆಸ್ಟ್ ಮಾಡಿ, ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ, ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋ ಅಂಥ ಕನ್ಸಲ್ಟೆನ್ಸಿ ಕೂಡ ಇರುತ್ತೆ. ಆ ಥರ ಬ್ಯಾಂಕಿಗೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಇಟ್ ಪ್ರೊವೈಡ್ಸ್ ಕನ್ಸಲ್ಟೆನ್ಸಿ ಟು ದ ಕ್ಲೈಂಟ್ಸ್ ಫಾರ್ ಫೈನಾನ್ಷಿಯಲ್, ಮಾರ್ಕೆಟಿಂಗ್, ಮ್ಯಾನೇಜರಿಯಲ್ ಆ್ಯಂಡ್ ಲೀಗಲ್ ಮ್ಯಾಟರ್ಸಿಗೆ ಅವರು ಕನ್ಸಲ್ಟೆನ್ಸಿ ಕೊಡ್ತಾರೆ. ಆ ಥರ ಒಂದು ಬ್ಯಾಂಕಿಂಗ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತಾರೆ. ಬರೀ ಲೋನ್ ಅಷ್ಟೇ ಕೊಡೋದಿಲ್ಲ ಅವರು, ಅದ್ರ ಜೊತೆ ಕನ್ಸಲ್ಟೆನ್ಸಿನೂ ಕೊಡ್ತಾರೆ. ಓಕೆ, ನೀವು ಈ ಥರ ಒಂದು ಏನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಳ್ಳೆಯದಾಗತ್ತೆ, ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ, ನಿಮ್ಮ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಅಥವಾ ಲೀಗಲ್ ಮ್ಯಾಟರ್ಸ್ ಏನಾದ್ರು ಪ್ರಾಬ್ಲಮ್ ಇದೆ ಅದಕ್ಕೂ ಕೂಡ ಕನ್ಸಲ್ಟೆನ್ಸಿ ಕೊಡೋದನ್ನ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಇಂಡಿಯಾದ್ದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇರುತ್ತಲ್ಲ, ಅವರು ಈ ಮರ್ಚೆಂಟ್ ಬ್ಯಾಂಕಿಂಗ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂದರೆ, ಎನಿ ಪರ್ಸನ್ ಹೂ ಈಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಇಶ್ಯೂ ಮ್ಯಾನೇಜ್ಮೆಂಟ್ ಐದರ್ ಬೈ ಮೇಕಿಂಗ್ ಅರೇಂಜ್ಮೆಂಟ್ಸ್ ರಿಗಾರ್ಡಿಂಗ್ ಸೆಲ್ಲಿಂಗ್, ಬೈಯಿಂಗ್, ಸಬ್ಸ್ಕ್ರೈಬಿಂಗ್ ದ ಸೆಕ್ಯೂರಿಟೀಸ್ ಆ್ಯಸ್ ಮ್ಯಾನೇಜರ್, ಕನ್ಸಲ್ಟೆಂಟ್, ಅಡ್ವೈಸರ್ ಇನ್ ರಿಲೇಷನ್ ಟು ಇಶ್ಯೂ ಮ್ಯಾನೇಜ್ಮೆಂಟ್. ಅಂದರೆ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಇಶ್ಯೂ ಇದೆಯಾ, ಅಥವಾ ಫೈನಾನ್ಷಿಯಲ್ ಏನಾದರೂ ಇಶ್ಯೂ ಇದೆಯಾ, ಮಾರ್ಕೆಟಿಂಗ್ ರಿಲೇಟೆಡ್ ಏನಾದರೂ ಇಶ್ಯೂ ಇದೆಯಾ, ಲೀಗಲ್ ಮ್ಯಾಟರ್ ರಿಲೇಟೆಡ್ ಏನಾದರೂ ಇಶ್ಯೂ ಇದೆಯಾ, ಓಕೆ, ಇದಕ್ಕೆ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ. ಲೋನ್ ಜೊತೆಗೆ ಕನ್ಸಲ್ಟೆನ್ಸಿನೂ ಕೂಡ ಕೊಡೋವಂಥ ಬ್ಯಾಂಕಿಂಗ್ನ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಒಂದು ರಿವಿಷನ್ ತೊಗೊಳ್ಳೋಣ, ಯಾವ್ಯಾವ ಟೈಪ್ ಆಫ್ ಬ್ಯಾಂಕಿಂಗ್ ಇತ್ತು ಅಂತ. ಫಸ್ಟ್ ಬಂದುಬಿಟ್ಟು ಪ್ಯಾರಾ ಬ್ಯಾಂಕಿಂಗ್. ಪ್ಯಾರಾ ಬ್ಯಾಂಕಿಂಗ್ ಅಂದರೆ ಏನು, ಅದರ್ ದೆನ್ ಲೋನ್ ಅಥವಾ ಡೆಪಾಸಿಟ್ ಬಿಟ್ಟು ಯಾವುದ್ಯಾವುದು ಸರ್ವಿಸ್ಗಳಿರುತ್ತೆ, ಇನ್ಶೂರೆನ್ಸ್ ಆಗಿರ್ಬೋದು, ಏನು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ATM, ಇದೆಲ್ಲ ಅದರ್ ದೆನ್ ಲೋನ್ ಆ್ಯಂಡ್ ಡೆಪಾಸಿಟ್ ಬಿಟ್ಟು ಬೇರೆ ಎಲ್ಲ ಸರ್ವಿಸ್ ಇರುತ್ತಲ್ವ, ಅದಕ್ಕೆ ಪ್ಯಾರಾ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ನ್ಯಾರೋ ಬ್ಯಾಂಕಿಂಗ್. ನ್ಯಾರೋ ಬ್ಯಾಂಕಿಂಗ್ ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದರೆ, ನ್ಯಾರೋ ಸೇಫ್ ರೋಡ್ ಅಂತ ಹೇಳಿದೆ. ಅಂದರೆ ನ್ಯಾರೋ ಬ್ಯಾಂಕಿಂಗ್ ಅಂದರೆ ಯಾವುದೇ ಒಂದು ಬ್ಯಾಂಕ್ ಇವಾಗ ಬ್ಯಾಂಕ್ರಪ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದಾಗ ಅವರು ಗೌರ್ಮೆಂಟ್ ಸೆಕ್ಯೂರಿಟಿ ಮಾತ್ರ ಅವರು ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಲೋ ರಿಸ್ಕ್ ಹೈ ಸೇಫ್ಟಿ ಇರೋ ಅಂಥ ಬ್ಯಾಂಕಿಂಗಿಗೆ ನಾವು ನ್ಯಾರೋ ಬ್ಯಾಂಕಿಂಗ್ ಅಂತ ಕರಿತೀವಿ. ಮೂರನೇದು ಯಾವುದಪ್ಪ ಅಂದರೆ ಆಫ್ ಶೋರ್ ಬ್ಯಾಂಕಿಂಗ್ ಯೂನಿಟ್ಸ್. ಇವಾಗ ಒಂದು ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಒಂದು ಬ್ಯಾಂಕ್ ಇರುತ್ತೆ, ಅಲ್ಲಿ ಏನಂದರೆ ಫಾರಿನ್ ಇಂದ ಬಂದವರು ಅದಕ್ಕೆ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ, ಹಾಗೆ ಲೋನ್ ಕೊಡೋದು ಫಾರಿನ್ಗೆ. ಇಲ್ಲಿ ಒಂಥರ ಇಂಟರ್ಮೀಡಿಯೇಟ್ ಆಗಿ ವರ್ಕ್ ಮಾಡುತ್ತೆ ಈ ಥರ ಬ್ಯಾಂಕ್ನ, ಇದಕ್ಕೆ ಆಫ್ ಶೋರ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ರಿಟೇಲ್ ಬ್ಯಾಂಕಿಂಗ್. ರಿಟೇಲ್ ಬ್ಯಾಂಕಿಂಗಲ್ಲಿ ಏನು ಅಂದರೆ, ಒಬ್ಬರಿಗೆ ಮಾತ್ರ ಇಂಡಿವಿಜುವಲ್ಗೆ ಅಥವಾ ಸ್ಮಾಲ್ ಗ್ರೂಪ್ಗೆ, ಸ್ಮಾಲ್ ಬಿಸ್ನೆಸ್ಸಿಗೆ ಕೊಡುವಂಥ ಒಂದು ಸಾಲಗಳನ್ನ ರಿಟೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೋಲ್ಸೇಲ್ ಬ್ಯಾಂಕಿಂಗ್. ಹೋಲ್ಸೇಲ್ ಬ್ಯಾಂಕಿಂಗ್ ಅಂದರೆ ಇಂಡಿವಿಜುವಲಿಗೆ ಕೊಡೋಲ್ಲ, ಬೇರೆ ಬ್ಯಾಂಕ್, ಅದರ್ ಬ್ಯಾಂಕಿಗಾಗಿರ್ಬೋದು, ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಿಗಾಗಿರ್ಬೋದು, ಆ್ಯಂಡ್ ನೆಕ್ಸ್ಟು ಗೌರ್ಮೆಂಟ್ ಏಜೆನ್ಸಿಗಳಿಗಾಗಿರ್ಬೋದು. ನೀವು ಏನು ಸರ್ವಿಸ್ ಕೊಡ್ತಾಯಿದ್ದೀರಾ, ಬ್ಯಾಂಕಿಂಗ್ ಫೆಸಿಲಿಟೀಸ್ ಕೊಡ್ತಾಯಿದ್ದೀರಾ ಅಂದರೆ ಅದಕ್ಕೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಯೂನಿವರ್ಸಲ್ ಬ್ಯಾಂಕಿಂಗ್. ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದಿದ್ರೆ, ಯೂನಿವರ್ಸಲ್ ಮಾಲ್ ಅಂತ ನೆನ್ಪಿಟ್ಕೊಳ್ಳಿ ಅಂದ್ಕೊಂಡು. ಅಂದರೆ ಒಂದು ಮಾಲಿಗೆ ಹೋದರೆ ನಮಗೆ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ಸಿಗುತ್ತೆ. ಹಾಗೆ ಇಲ್ಲಿ ಯೂನಿವರ್ಸಲ್ ಬ್ಯಾಂಕಿಂಗಲ್ಲಿ ಅಂದರೆ ಎಲ್ಲ ರೀತಿಯಂಥ ಫೆಸಿಲಿಟಿಗಳು ಸಿಗುತ್ತೆ, ಇದಕ್ಕೆ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಸ್ಲಾಮಿಕ್ ಬ್ಯಾಂಕಿಂಗ್. ಇಲ್ಲಿ ಏನು ಅಂದರೆ, ಇಸ್ಲಾಮಿಕಲ್ಲಿ ಇದೆ, ಇಂಟ್ರೆಸ್ಟ್ ಇದೆ. ಇಸ್ಲಾಮಿಕ್ ಬ್ಯಾಂಕಿಂಗಲ್ಲಿ ಇಂಟ್ರೆಸ್ಟ್ ಇರಲ್ಲ, ಇದಕ್ಕೆ ಇಸ್ಲಾಮಿಕ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಮರ್ಚೆಂಟ್ ಬ್ಯಾಂಕಿಂಗ್. ಮರ್ಚೆಂಟ್ ಬ್ಯಾಂಕಿಂಗಲ್ಲಿ ಏನಂದರೆ, ಲೋನು ಕೊಡೋದ್ರ ಜೊತೆಗೆ ನಿಮಗೆ ಕನ್ಸಲ್ಟೆನ್ಸಿ ಸಿಗುತ್ತೆ. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಆಗಿರ್ಬೋದು, ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಆಗಿರ್ಬೋದು, ನೆಕ್ಸ್ಟ್ ಲೀಗಲ್ ಅಡ್ವೈಸ್ಗಳಾಗಿರ್ಬೋದು, ಇದೆಲ್ಲನೂ ಕೊಡೋದಕ್ಕೆ ಮರ್ಚೆಂಟ್ ಕನ್ಸಲ್ಟೆನ್ಸಿ ಅಂತ ಕರೀತಾರೆ. ಇದು ಒಂದು ಚಿಕ್ಕದಾಗಿ ರಿವಿಷನ್ ಮಾಡಿದ್ವಿ. ಇವಾಗ ಬೆಸ್ಟ್ ವೇ ಟು ರಿಮೆಂಬರ್ ಏನು ಕಾನ್ಸೆಪ್ಟ್ ಅಂದರೆ MCQ ಅಟೆಂಡ್ ಮಾಡೋದು. ಸೊ 125 MCQs ಇದೆ ರಿಲೇಟೆಡ್ ಟು ಬ್ಯಾಂಕಿಂಗ್, ಟೈಪ್ ಆಫ್ ಬ್ಯಾಂಕಿಂಗ್. ಒಂದೊಂದೇ ಅಟೆಂಡ್ ಮಾಡೋಣ. ಓಕೆ, ಪ್ಯಾರಾ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಅಂಡರ್ಟೇಕನ್ ಬೈ ಬ್ಯಾಂಕ್ಸ್. ಅಂದರೆ ಬರೀ ಬ್ರಾಂಚಲ್ಲಷ್ಟೇ ಇರುತ್ತಾ, ಬರೀ ಸಬ್ಸಿಡರೀಸಲ್ಲಿ ಸಿಗುತ್ತಾ, ಅಥವಾ ಡಿಪಾರ್ಟ್ಮೆಂಟಲ್ಲಿ ಅವ್ರ ಸಬ್ಸಿಡರೀಸ್ ಎರಡೂ ಸೇರ್ಕೊಂಡು ಕೊಡ್ಬೋದಾ, ಅಥವಾ ಇಂಟರ್ನ್ಯಾಷ್ನಲಿನ ಅಥವಾ NBFC ಥ್ರೂ ಕೊಡ್ತಾರಾ ಅಂತ. ಪ್ಯಾರಾ ಬ್ಯಾಂಕಿಂಗ್ ಅಂದರೆ 2 ಇರುತ್ತೆ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟಲ್ಲಿ ಕೂಡ ಕೊಡ್ಬೋದು, ಸಬ್ಸಿಡರೀಸಲ್ಲೂ ಕೂಡ ಕೊಡ್ಬೋದು ಅಂತ. ಸೊ ದ ರೈಟ್ ಆಪ್ಷನ್ ವಿಲ್ ಬಿ C. ನೆಕ್ಸ್ಟ್ ಬಂದು ಪ್ರಿಯರ್ ಅಪ್ರೂವಲ್
ಫಾರ್ ಸೆಟ್ಟಿಂಗ್ ಅಪ್ ಸಬ್ಸಿಡರಿ ಈಸ್ ರಿಕ್ವೈರ್ಡ್ ಫ್ರಮ್. ಅಂದರೆ ಪ್ಯಾರಾ ಬ್ಯಾಂಕಿಂಗ್ ಮಾಡೋಕ್ಕೆ ಸಬ್ಸಿಡರಿನ ಮಾಡ್ಬೋದು ಅಂತ ಹೇಳಿದೆ. ಒಂದು ಸಬ್ಸಿಡರಿ ಮಾಡಬೇಕು ಅಂದರೆ ಆ ಬ್ಯಾಂಕ್ ಪ್ರಿಯರ್ ಅಪ್ರೂವಲ್ ತೊಗೋಬೇಕು. ಅದು ಯಾರಿಂದ ತೊಗೋಬೇಕು? ಆಫ್ಕೋರ್ಸ್ RBI ಇಂದ ತೊಗೋಬೇಕು. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ಯಾರಾ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ? ಅಗ್ರಿಕಲ್ಚರ್ ಲ್ಯಾಂಡಿಂಗ್, ಎಕ್ವಿಪ್ಮೆಂಟ್ ಲೀಸಿಂಗ್, ಟ್ಯಾಕ್ಸ್ ಕಲೆಕ್ಷನ್, ಕ್ಯಾಶ್ ರಿಸರ್ವ್, ಕರೆನ್ಸಿ ಪ್ರಿಂಟಿಂಗ್. ಯಾವುದು ಅಂದರೆ ಎಕ್ವಿಪ್ಮೆಂಟ್ ಲೆಂಡಿಂಗ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಎಸ್, ಆಪ್ಷನ್ ಬಿ ವಿಲ್ ಬಿ ರೈಟ್ ಆನ್ಸರ್. Next, mutual fund business by banking is considered as mutual fund, core banking, para banking, retail banking, narrow banking, offshore banking. ಇಲ್ಲಿ ಪ್ಯಾರಾ ಬ್ಯಾಂಕಿಂಗ್ ಕರೆಕ್ಟ್ ಆನ್ಸರ್. ಬಟ್ ರಿಟೇಲ್ ಬ್ಯಾಂಕಿಂಗ್ ಅಂದರೆ ಏನು? ಇಂಡಿವಿಜುವಲಿಗೆ ಕೊಡೋದು. ನ್ಯಾರೋ ಬ್ಯಾಂಕಿಂಗ್ ಅಂದರೆ ಸೇಫ್ ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ ಮಾಡೋದು. ಆಫ್ಶೋರ್ ಬ್ಯಾಂಕಿಂಗ್ ಅಂದರೆ ಒಂದು ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಇರುವಂಥ ಬ್ಯಾಂಕಿಂದು ಬ್ರ್ಯಾಂಚ್ ಅಲ್ಲಿ ಫಾರಿನ್ ಟ್ರಾನ್ಸಾಕ್ಷನ್ ಆಗುತ್ತೆ, ಅದಕ್ಕೆ ಆಫ್ಶೋರ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಪ್ಯಾರಾ ಬ್ಯಾಂಕಿಂಗ್. ಮ್ಯೂಚುವಲ್ ಫಂಡ್ ಕಮ್ಸ್ ಅಂಡರ್ ಪ್ಯಾರಾ ಬ್ಯಾಂಕಿಂಗ್. ನೆಕ್ಸ್ಟು ನ್ಯಾರೋ ಬ್ಯಾಂಕಿಂಗ್ ಮೇನ್ಲಿ ಇನ್ವೆಸ್ಟಿಂಗ್. ಇವಾಗ ತಾನೇ ಹೇಳಿದೆ ನ್ಯಾರೋ ಬ್ಯಾಂಕಿಂಗ್ ಏನು? ರಿಸ್ಕ್ಲೆಸ್ ಸೆಕ್ಯೂರಿಟಿ. ರಿಸ್ಕ್ಲೆಸ್ ಇರೋದು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ. ಸೊ ಮೆಜಾರಿಟಿ ನ್ಯಾರೋ ಬ್ಯಾಂಕಿಂಗ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಗೌರ್ಮೆಂಟ್ ಸೆಕ್ಯೂರಿಟಿ ಇಲ್ಲ ಆಪ್ಷನಲ್ಲಿ ಅಂದರೆ ರಿಸ್ಕ್ಲೆಸ್ ಸೆಕ್ಯೂರಿಟೀಸ್ will be the correct answer. Then the answer will be option C, riskless securities. Next, narrow banking avoid. ಏನು ಅವಾಯ್ಡ್ ಮಾಡುತ್ತೆ ನ್ಯಾರೋ ಬ್ಯಾಂಕಿಂಗ್? ಡೆಪಾಸಿಟ್ ಅಥವಾ ಲೆಂಡಿಂಗ, ಗೌರ್ಮೆಂಟ್ ಸೆಕ್ಯೂರಿಟೀಸ್ನ, ಸೇವಿಂಗ್ ಅಕೌಂಟ್ಸ್ ಆರ್ ಫಿಕ್ಸ್ಡ್ ಡೆಪಾಸಿಟ್. ಏನು ಅವಾಯ್ಡ್ ಮಾಡುತ್ತೆ ಅಂದರೆ ಲೆಂಡಿಂಗ್. ಯಾಕಂದರೆ ಯೂಶ್ವಲಿ ನ್ಯಾರೋ ಬ್ಯಾಂಕ್ಗೆ ಯಾವ ಬ್ಯಾಂಕ್ ಕನ್ವರ್ಟ್ ಆಗುತ್ತೆ ಅಂದರೆ ಬ್ಯಾಂಕ್ರಪ್ಟ್ ಆಗೋ ಸ್ಥಿತಿಯಲ್ಲಿ ಇರುತ್ತಲ್ವ, ಆ ಥರ ಬ್ಯಾಂಕ್ಗಳು ನ್ಯಾರೋ ಬ್ಯಾಂಕಿಂಗ್ನ ಆಪ್ಟ್ ಮಾಡ್ಕೊಳ್ತವೆ. ಯಾಕೆ ಅಂದರೆ ಆಲ್ರೆಡಿ ಅವ್ರದ್ದು NPA ಜಾಸ್ತಿ ಇರುತ್ತೆ. ಅಂದರೆ ಕೊಟ್ಟಿರೋ ಸಾಲ ವಾಪಸ್ ಬರದೇ ಇರೋವಂಥ ಅಕೌಂಟ್ಗಳು ಜಾಸ್ತಿ ಇರುತ್ತೆ. ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಅವರು ನೆಕ್ಸ್ಟು ಯಾವುದೇ ಲೋನ್ಗಳನ್ನ ಕೊಡಬಾರ್ದು. ಸೊ ಏನು ಅವಾಯ್ಡ್ ಮಾಡುತ್ತೆ ನ್ಯಾರೋ ಬ್ಯಾಂಕಿಂಗ್ ಅಂದರೆ ನೆಕ್ಸ್ಟ್ ಲೆಂಡಿಂಗ್ನ ಅವಾಯ್ಡ್ ಮಾಡುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಕಮಿಟಿ ರೆಕಮೆಂಡೆಡ್ ನ್ಯಾರೋ ಬ್ಯಾಂಕಿಂಗ್ ಅಂತ ಇದೆ? ಯಾವುದು ಅಂತ ಹೇಳಿದ್ದೆ? ತಾರ್ನಾರ್ ಅಂತ ಹೇಳಿದ್ದೆ. ಯಾವುದು? ತಾರ್ಪೋರೆ ಕಮಿಟಿ. ಸೊ ದ ಆಪ್ಷನ್ ವಿಲ್ ಬಿ ಸಿ, ತಾರ್ಪೋರೆ ಕಮಿಟಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಆಫ್ಶೋರ್ ಬ್ಯಾಂಕಿಂಗ್ ಯೂನಿಟ್ OBU ಆರ್ ಲೊಕೇಟೆಡ್ ಇನ್. ಎಲ್ಲಿರುತ್ತೆ? ರೂರಲ್ ಏರಿಯಾಸ್ ಅಲ್ಲ, ಮೆಟ್ರೋ ಸಿಟೀಸ್ ಅಲ್ಲ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ವಿಲೇಜ್, ಫಾರಿನ್ ಎಂಬೆಸೀಸ್. ಎಲ್ಲಿ ಇರುತ್ತೆ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. OBU ಮೇನ್ಲಿ ಡೀಲ್ ವಿತ್, ಯಾರ ಜೊತೆ ಡೀಲ್ ಮಾಡುತ್ತೆ? ರಿಟೇಲ್ ಕಸ್ಟಮರ್, ಫಾರ್ಮರ್ಸ್, ಹೋಲ್ಸೇಲ್ ಬ್ಯಾಂಕಿಂಗ್, ಸ್ಮಾಲ್ ಟ್ರೇಡರ್ಸ್, ಸ್ಟೂಡೆಂಟ್ಸ್. ನಾನು ಹೇಳಿದ್ದೆ OBU ಅಲ್ಲಿ ಹೋಗ್ಬಿಟ್ಟು ನಾನು ಸಾಲ ಕೊಡಿ ಅಂದರೆ ಅವ್ರು ಕೊಡೋಲ್ಲ. ಯಾಕಂದರೆ ಅದು MNC ಅಥವಾ ಬಿಗ್ ಕಂಪ್ನಿ ಇನ್ಸ್ಟಿಟ್ಯೂಷನ್ಗಳಿಗೆ ಮಾತ್ರ ಅವರು ಮಾಡ್ತಾರೆ. ಆ್ಯಂಡ್ ಹೋಲ್ಸೇಲ್ ಬ್ಯಾಂಕಿಂಗಿಗೆ ಅವರು ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಅದು OBU ವಿಲ್ ಬಿ ಲೋನ್ ಯಾರಿಗೆ ಕೊಡ್ತಾರೆ ಅಂದರೆ ಹೋಲ್ಸೇಲ್ ಬ್ಯಾಂಕಿಂಗಿಗೆ ಕೊಡ್ತಾರೆ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ಗಳಿಗೆ ಕೊಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಗ್ರೀನ್ ಬ್ಯಾಂಕಿಂಗ್. ಗ್ರೀನ್ ಅಂದರೆ ಏನು ಅಂತ ಹೇಳಿದರೆ, ಗ್ರೀನ್ ಗಿಡ ಮರ ಎಲ್ಲ ಗ್ರೀನ್ ಕಲರಲ್ಲಿ ಇರುತ್ತಲ್ವ. ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದರೂ ಫಂಡ್ ಇದೆ ಅಂದರೆ ಅದು ಗ್ರೀನ್ ಬ್ಯಾಂಕಿಂಗ್ ಆಗುತ್ತೆ. ಗ್ರೀನ್ ಬ್ಯಾಂಕಿಂಗ್ ಫೋಕಸ್ ಆನ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ದ ನೆಕ್ಸ್ಟ್ ಕ್ವಶನ್ ಈಸ್ ಒನ್ ಡೈಮೆನ್ಷನ್ ಆಫ್ ದ ಗ್ರೀನ್ ಬ್ಯಾಂಕಿಂಗ್. ಗ್ರೀನ್ ಬ್ಯಾಂಕಿಂಗಲ್ಲಿ 2 ಡೈಮೆನ್ಷನ್ ಇದೆ ಅಂತ ಹೇಳಿದೆ. ಒಂದು ಪೇಪರ್ಲೆಸ್ ಬ್ಯಾಂಕಿಂಗ್ ಮಾಡ್ತಾರೆ, ಇನ್ನೊಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಇಲ್ಲಿ ಯಾವುದಿದೆ ನೋಡೋಣ. ಒಂದು ಗೋಲ್ಡ್ ರಿಸರ್ವ್ ಇದೆ, ಪೇಪರ್ಲೆಸ್ ಬ್ಯಾಂಕಿಂಗ್ ಇದೆ, ಕರೆನ್ಸಿ ಪ್ರಿಂಟಿಂಗ್ ಇದೆ, ಕ್ಯಾಶ್ ಫ್ಲೋ, ಇಂಟ್ರೆಸ್ಟ್ ರೇಟ್. ಒನ್ ಡೈಮೆನ್ಷನ್ ಆಫ್ ದ ಗ್ರೀನ್ ಬ್ಯಾಂಕಿಂಗ್ ಇಲ್ಲಿ ಇರೋದ್ರಲ್ಲಿ ಯಾವುದು ಅಂದರೆ ಪೇಪರ್ಲೆಸ್ ಬ್ಯಾಂಕಿಂಗ್. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಬಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ರಿಟೇಲ್ ಬ್ಯಾಂಕಿಂಗ್ ಡೀಲ್ಸ್ ವಿತ್. ನಾನು ಹೇಳಿದೆ ರಿಟೇಲ್ ಬ್ಯಾಂಕಿಂಗ್ ಅಂದರೆ ಇಂಡಿವಿಜುವಲ್ ಪರ್ಸನ್ ಅಥವಾ ಒಂದು ಸ್ಮಾಲ್ ಗ್ರೂಪ್ ಇರ್ಬೋದು ಅಥವಾ ಸ್ಮಾಲ್ ಬಿಸ್ನೆಸ್ಗಳಿಗಾಗಿರ್ಬೋದು ರಿಟೇಲ್ ಬ್ಯಾಂಕಿಂಗ್ ಇನ್ವಾಲ್ವ್ ಆಗುತ್ತೆ ಅಂತ. ಸೊ ದ ರಿಟೇಲ್ ಬ್ಯಾಂಕಿಂಗ್ ಡೀಲ್ಸ್ ವಿತ್ ಗೌರ್ಮೆಂಟ್ ಓನ್ಲಿ, ಕಾರ್ಪೊರೇಟ್ಸ್ ಓನ್ಲಿ, ಇಂಡಿವಿಜುವಲ್ ಕಸ್ಟಮರ್, ಫಾರಿನ್ ಬ್ಯಾಂಕ್ಸ್, ಸೆಂಟ್ರಲ್ ಬ್ಯಾಂಕ್ಸ್. ಯಾರ ಜೊತೆಗೆ ಅಂದರೆ ಇಂಡಿವಿಜುವಲ್ ಕಸ್ಟಮರ್. ಸೊ ದ ಆಪ್ಷನ್ ವಿಲ್ ಬಿ ಸಿ. ನೆಕ್ಸ್ಟ್ ಕ್ವಶನ್ ಏನು ಅಂದರೆ ವಿಚ್ ಈಸ್ ಅ ರಿಟೇಲ್ ಬ್ಯಾಂಕಿಂಗ್ ಪ್ರಾಡಕ್ಟ್? ಯಾವುದು ಇಲ್ಲಿ? ಟ್ರೆಷರಿ ಬಿಲ್ ಆಗಿರ್ಬೋದು, ಸಿಂಡಿಕೇಟೆಡ್ ಲೋನ್, ಪರ್ಸ್ನಲ್ ಲೋನ್, ಕಾರ್ಪೊರೇಟ್ ಬಾಂಡ್, ಎಕ್ಸ್ಪೋರ್ಟ್ ಫೈನಾನ್ಸ್.
ಈ ಟ್ರೆಷರಿ ಬಿಲ್ ಆಗಿರ್ಬೋದು, ಸಿಂಡಿಕೇಟೆಡ್ ಲೋನ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಫೈನಾನ್ಸ್ ಆಗಿರ್ಬೋದು, ಇದೆಲ್ಲ ಹ್ಯೂಜ್ ಅಮೌಂಟ್ ಆ್ಯಂಡ್ ಒಂದು 2-3 ಕಂಪ್ನಿಗಳು ಸೇರಿ ಆಗುವಂಥ ಒಂದು ಟ್ರಾನ್ಸಾಕ್ಷನ್. ರಿಟೇಲ್ ಬ್ಯಾಂಕಿಂಗ್ ಇಂಡಿವಿಜುವಲಿಗೆ ಮಾತ್ರ ಕೊಡೋದು ಅಂತ ಹೇಳಿದ್ದೆ. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಪರ್ಸ್ನಲ್ ಲೋನ್. ಇವಾಗ ನಾನು ಹೋಗಿ ಲೋನ್ ತೊಗೊಂಡೆ ಅಂದರೆ ಅದು ರಿಟೇಲ್ ಬ್ಯಾಂಕಿಂಗ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಬಂದುಬಿಟ್ಟು ಹೋಲ್ಸೇಲ್ ಬ್ಯಾಂಕಿಂಗ್ ಈಸ್ ಆಲ್ಸೋ ಕಾಲ್ಡ್. ಹೋಲ್ಸೇಲ್ ಬ್ಯಾಂಕಿಂಗ್ ಏನಂದರೆ MNC ಜೊತೆಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಜೊತೆಗೆ ಆ್ಯಂಡ್ ಗೌರ್ಮೆಂಟ್ ಏಜೆನ್ಸಿ ಜೊತೆಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಇದಕ್ಕೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ಇದು ಆಲ್ಸೋ ಕಾಲ್ಡ್ ಎಸ್ ರಿಟೇಲ್ ಬ್ಯಾಂಕಿಂಗಾ? ಅಲ್ಲ. ಕಾರ್ಪೊರೇಟ್ ಬ್ಯಾಂಕಿಂಗಾ? ರೂರಲ್ ಬ್ಯಾಂಕಿಂಗಾ? ಗ್ರೀನ್ ಬ್ಯಾಂಕಿಂಗಾ? ಡಿಜಿಟಲ್ ಬ್ಯಾಂಕಿಂಗಾ? ಸೊ ವಾಟ್? ಕಾರ್ಪೊರೇಟ್ ಬ್ಯಾಂಕಿಂಗ್. ಯಾಕಂದರೆ ಜಾಸ್ತಿ MNC ಕಂಪ್ನಿಗಳ ಜೊತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳ ಜೊತೆ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಕಾರ್ಪೊರೇಟ್ ಬ್ಯಾಂಕಿಂಗ್. ನೆಕ್ಸ್ಟ್ ಕ್ವಶನ್ ವಿಲ್ ಹೋಲ್ಸೇಲ್ ಬ್ಯಾಂಕಿಂಗ್ ಕ್ಲೈಂಟ್ಸ್ ಇನ್ಕ್ಲೂಡ್. ಹೋಲ್ಸೇಲ್ ಬ್ಯಾಂಕಿಂಗಲ್ಲಿ ಯಾವ ಥರ ಕ್ಲೈಂಟ್ಸ್ ಇರುತ್ತೆ? ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಹೋಲ್ಸೇಲ್ ಬ್ಯಾಂಕಿಂಗ್ ಮಾಡೋಕ್ಕಾಗುತ್ತಾ? ಇಂಡಿವಿಜುವಲ್ ನಾನು ಹೋಗಿ ಹೋಲ್ಸೇಲ್ ಬ್ಯಾಂಕಿಂಗ್ ಮಾಡ್ಬೋದಾ? ಲಾರ್ಜ್ ಕಾರ್ಪೊರೇಷನ್ಸ್, ಫಾರ್ಮರ್ಸ್, ಶಾಪ್ಕೀಪರ್ಸ್. ಯಾರು? ಶಾಪ್ಕೀಪರ್ಸ್ ಮತ್ತು ಫಾರ್ಮರ್ಸ್, ಇಂಡಿವಿಜುವಲ್ ಸ್ಟೂಡೆಂಟ್ ಇವರೆಲ್ಲ ಸಿಮಿಲರ್ ಅಲ್ವಾ? ಇವಾಗ ನೋಡಿ, ಇದೆಲ್ಲನೂ ಸ್ಟೂಡೆಂಟ್ ಒಬ್ಬ ವ್ಯಕ್ತಿ ಆಗಿರುತ್ತೆ. ಇಂಡಿವಿಜುವಲ್ ನಾನೊಬ್ಬಳೇ ಆಗ್ತೀನಿ, ಫಾರ್ಮರ್ ಒಬ್ಬ ರೈತ ಆಗ್ತಾರೆ, ಶಾಪ್ಕೀಪರ್ ಒಬ್ಬ ಅಂಗಡಿ ಇಟ್ಕೊಂಡಿರೋರು ಆಗ್ತಾರೆ. ಇವರೆಲ್ಲ ಹೋಲ್ಸೇಲ್ ಬ್ಯಾಂಕಿಂಗ್ ಮಾಡೋಕ್ಕಾಗಲ್ಲ. ಯಾರು ಮಾಡ್ಬೋದು ಅಂದರೆ ಲಾರ್ಜ್ ಕಾರ್ಪೊರೇಷನ್ ಇರೋರು ಮಾಡ್ಬೋದು. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಸಿ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಯೂನಿವರ್ಸಲ್ ಬ್ಯಾಂಕಿಂಗ್ ಪ್ರೊವೈಡ್ಸ್. ಏನು ಪ್ರೊವೈಡ್ ಮಾಡುತ್ತೆ ಯೂನಿವರ್ಸಲ್ ಬ್ಯಾಂಕಿಂಗ್? ಓನ್ಲಿ ಲೋನ್ ಕೊಡುತ್ತಾ? ಓನ್ಲಿ ಡೆಪಾಸಿಟಾ? ಓನ್ಲಿ ಇನ್ಶೂರೆನ್ಸಾ? ಅಥವಾ ಓನ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಾ? ಏನು? ದ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂದರೆ ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದರೆ ಯೂನಿವರ್ಸಲ್ ಮಾಲ್ ಅಂತ ಹೇಳಿದೆ. ಮಾಲಲ್ಲಿ ಹೇಗೆ ಎಲ್ಲ ಸಿಗುತ್ತೋ ಯೂನಿವರ್ಸಲ್ ಬ್ಯಾಂಕಿಂಗಲ್ಲಿ ಕೂಡ ಎಲ್ಲ ಥರದ್ದು ಸಿಗುತ್ತೆ. ಸೊ ಇಟ್ ಈಸ್ ಅ ಮಲ್ಟಿ ಫೈನಾನ್ಷಿಯಲ್ ಸರ್ವಿಸ್. ಎಲ್ಲ ಥರದ್ದು ಫೈನಾನ್ಷಿಯಲ್ ಸರ್ವಿಸ್ ಯೂನಿವರ್ಸಲ್ ಬ್ಯಾಂಕಲ್ಲಿ ಸಿಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಸಿ. ನೆಕ್ಸ್ಟು ಯೂನಿವರ್ಸಲ್ ಬ್ಯಾಂಕಿಂಗ್ ಈಸ್ ಲೈಕ್. ಯಾವ ಥರ ಇದು ಯೂನಿವರ್ಸಲ್ ಬ್ಯಾಂಕಿಂಗ್? ಇದು ಬ್ಯಾಂಕ್ ಬ್ರ್ಯಾಂಚಾ? ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟಾ? ATM, NBFCನ? ಕಾರ್ಪೊರೇಟಿವ್ ಬ್ಯಾಂಕಾ? ಏನು ನಾ ಹೇಳಿದೆ? ಏನು? ಮಾಲ್ ಥರ ನೆನ್ಪಿಟ್ಕೊಳ್ಳಿ, ಮಾಲ್ ಅಥವಾ ಸೂಪರ್ ಮಾರ್ಕೆಟ್ ಥರ ನೆನ್ಪಿಟ್ಕೊಳ್ಳಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್, ಆಪ್ಷನ್ ಬಿ. ನೆಕ್ಸ್ಟು ಇಸ್ಲಾಮಿಕ್ ಬ್ಯಾಂಕಿಂಗ್ ಪ್ರಾಹಿಬಿಟ್ಸ್ ಅಂದರೆ ಏನು ಇದು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದೆ ಇಸ್ಲಾಮಿಕ್ ಮತ್ತು ಇಂಟ್ರೆಸ್ಟ್ ಐಯಿಂದ ಶುರು ಆಗುತ್ತೆ. ಸೊ ಇಂಟ್ರೆಸ್ಟ್ನ ಅವಾಯ್ಡ್ ಮಾಡ್ತಾರೆ ಇವರು ಇಸ್ಲಾಮಿಕ್ ಬ್ಯಾಂಕಿಂಗಲ್ಲಿ ಅಂತ ಹೇಳಿದೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಇಂಟ್ರೆಸ್ಟ್ಗೆ ಅವರು ಉರ್ದು ಅಲ್ಲಿ ರಿಬಾ ಅಂತ ಕರೀತಾರೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಇಸ್ಲಾಮಿಕ್ ಬ್ಯಾಂಕಿಂಗ್ ಫಾಲೋಸ್ ಯಾವುದನ್ನು ಫಾಲೋ ಮಾಡುತ್ತೆ? RBI ಆ್ಯಕ್ಟ್, ಕಂಪನೀಸ್ ಆ್ಯಕ್ಟ್, ಶರಿಯತ್ ಲಾ, ಸೆಬಿ ರೂಲ್ಸ್, WTO ರೂಲ್ಸ್. ಇದು ಇಸ್ಲಾಮಿಕ್ ಲಾ ಅಥವಾ ಶರಿಯಾತ್ ಲಾ ಅಂತ ಕರೀತಾರೆ. ಮರ್ಚೆಂಟ್ ಬ್ಯಾಂಕಿಂಗ್ ಮೇನ್ಲಿ ಪ್ರೊವೈಡ್ಸ್. ಮರ್ಚೆಂಟ್ ಬ್ಯಾಂಕಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ದೆ, ಲೋನ್ ಜೊತೆಗೆ ನಿಮಗೆ ಕನ್ಸಲ್ಟೆನ್ಸಿನೂ ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಮರ್ಚೆಂಟ್ ಬ್ಯಾಂಕ್ ಏನು? ರಿಟೇಲ್ ಲೋನ್ಸ್, ಕನ್ಸಲ್ಟೆನ್ಸಿ ಸರ್ವಿಸ್, ಸೇವಿಂಗ್ ಅಕೌಂಟ್ಸ್, ATM ಸರ್ವಿಸ್, ಕರೆನ್ಸಿ ಎಕ್ಸ್ಚೇಂಜ್. ಏನು? ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಏನು? ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡ್ತಾರೆ. ಮರ್ಚೆಂಟ್ ಬ್ಯಾಂಕರ್ಸ್ ಡೀಲ್ ವಿತ್ ಯಾರ ಜೊತೆ ಡೀಲ್ ಮಾಡ್ತಾರೆ? ಫಾರ್ಮರ್ಸ್, ಸ್ಟೂಡೆಂಟ್ಸ್, ಕಾರ್ಪೊರೇಟ್ ಕ್ಲೈಂಟ್ಸ್, ಇಂಡಿವಿಜುವಲ್ ಬ್ಯಾಂಕ್ಸ್, ರೂರಲ್ ಬ್ಯಾಂಕ್ಸ್. ಸೊ ಇಂಡಿವಿಜುವಲ್ಸ್ ಓನ್ಲಿ, ರೂರಲ್ ಬ್ಯಾಂಕ್ಸ್. ಯೂಶ್ವಲಿ ಮರ್ಚೆಂಟ್ ಬ್ಯಾಂಕರ್ಸ್ ಹತ್ರ ಯಾರ್ಯಾರು ಬರ್ತಾರೆ ಅಂದರೆ MNC, ಅಂದರೆ ತುಂಬ ಅಡ್ವೈಸ್ ಯಾರ್ಯಾರಿಗೆ ಬೇಕಾಗಿರುತ್ತೆ, ದೊಡ್ಡ ದೊಡ್ಡ ಕಂಪನಿ ಇಟ್ಕೊಂಡಿರೋರಿಗೆ ಅಡ್ವೈಸ್ ಬೇಕಾಗಿರುತ್ತೆ, ಅವರೇ ಮರ್ಚೆಂಟ್ ಬ್ಯಾಂಕಿಂಗಿಗೆ ಬರೋದು. ಸೊ ಕನ್ಸಲ್ಟೆನ್ಸಿ ಯಾರಿಗೆ ಬೇಕಾಗಿರುತ್ತೆ ಅಂದರೆ ಕಾರ್ಪೊರೇಟ್ ಕ್ಲೈಂಟ್ಸಿಗೆ ಜಾಸ್ತಿ ಬೇಕಾಗಿರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಕಾರ್ಪೊರೇಟ್ ಕ್ಲೈಂಟ್ಸ್. ನೆಕ್ಸ್ಟ್ ಕ್ವಶನ್, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇಸ್ ಪಾರ್ಟ್ ಆಫ್. ನಾನು ಇದನ್ನು ಹೇಳಿದೆ ಫಸ್ಟಿಂಗಿಗೆ. ಅಂಡರ್ ರೈಟಿಂಗ್ ಅಂದರೆ ಇವಾಗ ಯಾವುದೋ ಒಂದು ಕಂಪನಿ ಒಂದು ಬಾಂಡ್ ಇದೆ ಕಂಪನಿ ಹತ್ರ, ಅದನ್ನ ಯಾರು ತಗೋತಾ ಇಲ್ಲ ಅಂದರೆ ಬ್ಯಾಂಕ್ ಅವ್ರು ಹೇಳ್ತಾರೆ, ಓಕೆ ನಾನು ತಗೋತೀನಿ, ಡೋಂಟ್ ವರಿ ಅಂತ ಹೇಳ್ತಾರೆ. ಅದಕ್ಕೆ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇಸ್ ಅ ಪಾರ್ಟ್ ಆಫ್ ರಿಟೇಲ್ ಬ್ಯಾಂಕಿಂಗ್, ಮರ್ಚೆಂಟ್ ಬ್ಯಾಂಕಿಂಗ್, ನ್ಯಾರೋ ಬ್ಯಾಂಕಿಂಗ್, ಗ್ರೀನ್ ಬ್ಯಾಂಕಿಂಗ್, ಆಫ್ ಶೋರ್ ಬ್ಯಾಂಕಿಂಗ್. ಯಾವುದು ಅಂಡರಲ್ಲಿ ಬರುತ್ತೆ ಅಂದರೆ ಮರ್ಚೆಂಟ್ ಬ್ಯಾಂಕಿಂಗ್. ನೆಕ್ಸ್ಟು ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಫಾಲ್ಸ್ ಅಂಡರ್. ಯಾವುದ್ರಲ್ಲಿ ಬರುತ್ತೆ? ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಫಾಲ್ಸ್ ಅಂಡರ್ ನ್ಯಾರೋ ಬ್ಯಾಂಕಿಂಗ್, ಪ್ಯಾರಾ ಬ್ಯಾಂಕಿಂಗ್, ಹೋಲ್ಸೇಲ್ ಬ್ಯಾಂಕಿಂಗ್, ಇಸ್ಲಾಮಿಕ್ ಆರ್ ಸೆಂಟ್ರಲ್ ಬ್ಯಾಂಕಿಂಗ್. ಯಾವುದರಲ್ಲಿ? ಪ್ಯಾರಾ ಬ್ಯಾಂಕಿಂಗಲ್ಲಿ ಬರುತ್ತೆ. ಎಕ್ಸ್ಟ್ರಾ ಸರ್ವಿಸ್ ಕೊಡೋದಕ್ಕೆಲ್ಲ ಪ್ಯಾರಾ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಪ್ಯಾರಾ ಬ್ಯಾಂಕಿಂಗ್. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ OBU.
ಆಫ್ಶೋರ್ ಬಿಸ್ನೆಸ್ ಯೂನಿಟ್ಸ್ ಕ್ಯಾನ್ ಲೆಂಡ್ ಟು, ಯಾರಿಗೆ ಅವ್ರು ಸಾಲ ಕೊಡೋದು? ಡೊಮೆಸ್ಟಿಕ್ ಇಂಡಿವಿಜುವಲ್, ನಾನ್ ರೆಸಿಡೆಂಟ್ ಕಂಪನಿ, ಫಾರ್ಮರ್ಸ್, ಸ್ಟೂಡೆಂಟ್ಸ್, ಸ್ಮಾಲ್ ಟ್ರೇಡರ್ಸ್. ಒ ಬಿ ಯು ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಬರುತ್ತೆ. ಅಲ್ಲಿ ಫಾರಿನವರು ಡೆಪಾಸಿಟ್ ಮಾಡ್ಬೋದು, ಫಾರಿನವರಿಗೆ ಲೆಂಡ್ ಮಾಡ್ತಾರೆ ಅಂತ ಹೇಳಿದೆ. ಫಾರಿನಲ್ಲಿ ಇರೋರಿಗೆ ಏನಂತ ಕರೀತಾರೆ? ನಾನ್ ರೆಸಿಡೆಂಟ್ ಕಂಪನೀಸ್ ಅಂತ ಕರೀತಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಲಾಸ್ಟ್ ಕ್ವಶನ್ ಏನು ಅಂದರೆ ಗ್ರೀನ್ ಬ್ಯಾಂಕಿಂಗ್ ಎನ್ಕರೇಜಸ್ ಟು. ಗ್ರೀನ್ ಬ್ಯಾಂಕಿಂಗ್ ಏನಕ್ಕೆ ಎನ್ಕರೇಜ್ ಮಾಡುತ್ತೆ ಅಂದರೆ ಪೊಲ್ಯೂಟಿಂಗ್ ದ ಇಂಡಸ್ಟ್ರೀಸ್, ಕ್ಯಾಶ್ ಟ್ರಾನ್ಸಾಕ್ಷನ್, ಎಕೋ ಫ್ರೆಂಡ್ಲಿ ಇನ್ವೆಸ್ಟ್ಮೆಂಟ್ಸ್, ಬ್ಲ್ಯಾಕ್ ಮನಿ, ಹೈ ರಿಸ್ಕ್ ಲೋನ್. ಗ್ರೀನ್ ಎನ್ವಿರಾನ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಏನೇ ಒಂದು ಕೆಲಸ ಇದ್ದರೂ ಅದಕ್ಕೆ ಏನಾದರೂ ಬ್ಯಾಂಕ್ ಫಂಡ್ ಮಾಡೋದು, ಇನ್ವೆಸ್ಟ್ ಮಾಡೋದು ಮಾಡಿದರೆ ಅದಕ್ಕೆ ಗ್ರೀನ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಅಂದರೆ ಅದಕ್ಕೆ ಕರೆಕ್ಟಾಗಿ ಯಾವುದು ಸೂಟ್ ಆಗ್ತಾ ಇದೆ ಅಂದರೆ ಆಪ್ಷನ್ ಸಿ, ಎಕೋ ಫ್ರೆಂಡ್ಲಿ ಇನ್ವೆಸ್ಟ್ಮೆಂಟ್ಸ್. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಎಕೋ ಫ್ರೆಂಡ್ಲಿ ಇನ್ವೆಸ್ಟ್ಮೆಂಟ್. ಸೊ ಇವತ್ತಿಗೆ ಇದು ಟೈಪ್ ಆಫ್ ಬ್ಯಾಂಕಿಂಗ್ ಆಯಿತು. ಅದನ್ನು ರಿವಿಷನ್ ಮಾಡ್ಕೊಂಡ್ವಿ ಚಿಕ್ಕದಾಗಿ ಆ್ಯಂಡ್ MCQs ಮುಖಾಂತರನೂ ಓದ್ಕೊಂಡ್ವಿ. ನಿಮಗೆ ಇವಾಗ ಟೈಪ್ ಆಫ್ ಬ್ಯಾಂಕಿಂಗ್ ಈಸಿ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಅದು ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ಬಾಯ್. ಹ್ಯಾಪಿ ಲರ್ನಿಂಗ್.